Hi friends, welcome to our YouTube channel Civil with Sudhir, myself Sudhir Jirobe. So ನಮ್ಮ ಚಾನಲ್ ಸಿವಿಲ್ ಸುಧೀರ್ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ಆಲ್ರೆಡಿ 5 ವಿಡಿಯೋ ಸೀರೀಸ್ ಆಗಿದೆ, ಇದು 6ನೇದು. ಸೊ ಅದರದ್ದು ಕಂಟಿನ್ಯೂಷನ್ ಕ್ವಶನ್ಸು 61 ಕ್ವಶನ್ಸ್ ಆಲ್ರೆಡಿ ಆಗಿದೆ ಆಯಿತಾ. ಒಂದು ನಿಮಿಷ, ಈಗ ನೋಡಿ 61 ಕ್ವಶನ್ಸ್ ಆಲ್ರೆಡಿ ಆಗಿದೆ ಆಯಿತಾ. ಪ್ಲಸ್ ಎರಡು ವಿಡಿಯೋಸು ನಾನೇನಂದರೆ ಕ್ವಶನ್ ನಂಬರ್ ಹಾಕೋಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಅದರಲ್ಲಿ ಒಂದು 30ರಿಂದ 35 ಕ್ವಶನ್ ಆಗಿದೆ ಟೋಟಲು ಆಯಿತಾ. ಟೋಟಲ್ ಇಷ್ಟು ಕ್ವಶನ್ ಆಲ್ರೆಡಿ ಆಗಿಬಿಟ್ಟಿದೆ ನಮ್ಮದು. 100 ಕ್ವಶನ್ಸ್, ಮೋರ್ ದೆನ್ 100 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಆಯಿತಾ. ಇದು ನೆಕ್ಸ್ಟ್ ಸೀರೀಸು. ಸೊ ಇವತ್ತಿನ ವಿಡಿಯೋ ಅಂದರೆ ಇನ್ನು ಇವಾಗ ಬರೋ ನೆಕ್ಸ್ಟ್ ಎಲ್ಲ ವಿಡಿಯೋಸ್ ಏನಿರುತ್ತೆ ಸಿಮೆಂಟ್ ಮೋಟಾರ್ ಮತ್ತು ಲೈಮ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ನು ಸಿಮೆಂಟ್ ಮೋಟಾರು ಮತ್ತು ಲೈಮ್ ಮೇಲೆ ಇರೋದು. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೆ ಒಂದು ರಿಕ್ವೆಸ್ಟು, ಎಲ್ಲರೂ ಲೈಕು ಕಮೆಂಟು ಶೇರ್ ಮಾಡಬೇಕು ಆಯಿತಾ. ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಜಸ್ಟ್ ನೀವೊಂದು ಲೈಕು ನನಗೆ ಮೋಟಿವೇಟ್ ಮಾಡುತ್ತೆ, ಇನ್ನೂ ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ ನಿಮಗೋಸ್ಕರ. ಪ್ಲೀಸ್ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿ. ಮತ್ತು ಯಾರ್ಯಾರು ವಿಡಿಯೋನ ಲೈವ್ ಆಗಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ನಿಮಗೆ ಕ್ವಶನ್ಸ್ ಯಾವ್ಯಾವ ಗೊತ್ತಿರುತ್ತಲ್ಲ ಅದ್ರ ಬಗ್ಗೆ ವಿತ್ ಕ್ವಶನ್ ನಂಬರು ಆನ್ಸರು ಕಮೆಂಟ್ ಮಾಡಬೇಕು. ಯಾರೇ ನೋಡ್ತಾ ಇದ್ದೀರಾ ವಿಡಿಯೋನ ಆಯಿತಾ. ನೀವು ತಪ್ಪಾಗಲಿ ಅಥವಾ ಕರೆಕ್ಟ್ ಇರಲಿ ಆನ್ಸರು, ಬಟ್ ಕಮೆಂಟ್ ಮಾಡೋದು ಕಲ್ಕೊಳ್ಳಿ, ಆಮೇಲೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಆಯಿತಾ. ಎವ್ರಿ ಕ್ವಶನ್ಗೆ ಮಿನಿಮಮ್ ನಾನು 8 to 10 ಸೆಕೆಂಡ್ಸ್ ಕೊಡ್ತೀನಿ ಆಯಿತಾ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗೊತ್ತಿದೆ ಸಿಮೆಂಟ್ ಬಗ್ಗೆ, ನೀವು ಎಲ್ಲೆಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು. ಅದರಿಂದ ನಿಮ್ಗೆ ಏನಂದರೆ ನಿಮ್ಮದು ಇಂಪ್ರೂವ್ಮೆಂಟು ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಡೈಲಿ ಈ ವಿಡಿಯೋ 7 ಗಂಟೆಗೆ ಅಪ್ಲೋಡ್ ಆಗುತ್ತೆ ಆಯಿತಾ. 7 ಗಂಟೆಗೆ ಲೈವ್ ಬರುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ 7 ಗಂಟೆಗೆ ಫ್ರೀ ಆಗಿಬಿಡಿ ಡೈಲಿ. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಓಕೆ, ಫಸ್ಟ್ ಕ್ವಶನ್, ಇವತ್ತಿನ ಫಸ್ಟ್ ಕ್ವಶನ್ 62 ಕ್ವಶನ್ ನಂಬರ್ 62. ದ ಸೌಂಡ್ನೆಸ್ ಟೆಸ್ಟ್ ಆಫ್ ದಿ ಸಿಮೆಂಟ್ ಬೈ ಲೀ ಚಾಟ್ಲಿಯರ್ ಅಪ್ಪರ್ಟಸ್ ಗಿವ್ಸ್ ಅನ್ಸೌಂಡ್ನೆಸ್ ಡ್ಯೂ ಟು. ಓಕೆ, ಸೊ ಅನ್ಸೌಂಡ್ನೆಸ್ ಡ್ಯೂ ಟು ಲೀ ಚಾಟ್ಲಿಯರಿಂದ ನಾವೇನು ಅಪ್ಪರ್ಟಸ್ಸಿಂದ ಯೂಸ್ ಮಾಡ್ತೀವಲ್ಲ, ಸೊ ಅದು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 2 ಬರುತ್ತೆ. ಒಂದು ಲೀ ಚಾಟ್ಲಿಯರ್ ಅಪ್ಪರ್ಟಸ್ಸು, ಒಂದು ಆಟೋಕ್ಲೇವ್ ಅಂತ ಬರುತ್ತೆ ರೈಟ್. ಒಂದು ನಿಮಿಷ, ಸ್ವಲ್ಪ ಪೆನ್ನು ಪ್ರಾಬ್ಲಮ್ ಆಗ್ತಿದೆ ಇವತ್ತು. ಓಕೆ, ಸ್ವಲ್ಪ ಪೆನ್ನು ಪ್ರಾಬ್ಲಮ್ ಕೊಡ್ತಾ ಇದೆ, ಒಂದು ನಿಮಿಷ ನಾನು ಟ್ರೈ ಮಾಡ್ತೀನಿ. ಓಕೆ, ಹಾಂ. ಸೊ 2 ಇದೆ, ಒಂದು ಲೀ ಚಾಟ್ಲಿಯರ್ ಅಪ್ಪರ್ಟಸ್ಸು, ಒಂದು ಆಟೋಕ್ಲೇವ್. ಸೊ ನೋಡಿ, ಲೀ ಚಾಟ್ಲಿಯರ್ ಅಪ್ಪರ್ಟಸ್ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಬರೀ ಪ್ರೆಸೆನ್ಸ್ ಆಫ್ ಲೈಮ್ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಲೀ ಚಾಟ್ಲಿಯರ್ ಅಪ್ಪರ್ಟಸ್ ಯೂಸ್ ಮಾಡ್ತಾರೆ. ಪ್ರೆಸೆನ್ಸ್ ಆಫ್ ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಾ L&M, ಪ್ರೆಸೆನ್ಸ್ ಆಫ್ ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಾ ಇದ್ದರೆ ಆಟೋಕ್ಲೇವ್ ಮೆಥಡ್. ಸೊ ಇಲ್ಲಿ ಅವ್ರು ಬರೀ ಕೇಳಿರೋದು ಯಾವುದು, ಲೀ ಚಾಟ್ಲಿಯರ್ ಅಪ್ಪರ್ಟಸ್ಸು ಆಯಿತಾ. ಸೊ ಇಲ್ಲೇನಾಗುತ್ತೆ, ಬರೀ ಫ್ರೀ ಲೈಮ್ ಓನ್ಲಿ ಅಂತ ಆನ್ಸರ್ ಬರುತ್ತೆ ಇದ್ರದ್ದು ಆಯಿತಾ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ ಇವಾಗ ರೈಟ್. ಆನ್ಸರ್ 1 ಇದೆ. ಸೊ ನೋಡಿ ಇಲ್ಲಿ, ಸೊ ಲೀ ಚಾಟ್ಲಿಯರ್ ಅಪ್ಪರ್ಟಸ್ ಈಸ್ ಯೂಸ್ ಟು ಮೆಜರ್ ದ ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ ಆಯಿತಾ. ಸೌಂಡ್ನೆಸ್ ಅಂದರೆ ವಾಲ್ಯೂಮಲ್ಲಿ ಚೇಂಜಸ್ ಆಗುತ್ತೆ ಅದು. ನೆಕ್ಸ್ಟ್, ಅನ್ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಸಿಮೆಂಟ್ ಆಫ್ಟರ್ ಸೆಟ್ಟಿಂಗ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಫ್ರೀ ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಾ. ಇದು ನೆನ್ಪಿಟ್ಕೊಳ್ಳಿ, ಯಾಕೆ ಇದು ಒಂದು ಕ್ವಶನ್ ಆಗ್ಬೋದು ಆಯಿತಾ. ಇಂಪಾರ್ಟೆಂಟ್ ಕ್ವಶನ್, ಇದು ಒಂದು ಕ್ವಶನ್ ಆಗ್ಬೋದು. ಅನ್ಸೌಂಡ್ನೆಸ್ ಡ್ಯೂ ಟು ಸಿಮೆಂಟ್ ಈಸ್ ಡ್ಯೂ ಟು ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಾ, ಇದು ಒಂದು ಕ್ವಶನ್ ಆಗ್ಬೋದು. ನೆಕ್ಸ್ಟ್, ಲೀ ಚಾಟ್ಲಿಯರ್ ಮೆಥಡ್ ಈಸ್ ಯೂಸ್ ಇನ್ ದ ಕೇಸ್ ಆಫ್ ಅನ್ಸೌಂಡ್ನೆಸ್ ಡ್ಯೂ ಟು ಫ್ರೀ ಲೈಮ್ ಓನ್ಲಿ. ನೋಡಿ, ಬರೀ ಲೈಮ್ ಇದ್ದರೆ ಲೀ ಚಾಟ್ಲಿಯರ್ ಅಪ್ಪರ್ಟಸ್, ಲೈಮ್ ಮತ್ತು ಮ್ಯಾಗ್ನೀಷಿಯಾ ಇದ್ದರೆ ಆಟೋಕ್ಲೇವ್ ಮೆಥಡ್ ಆಯಿತಾ. ಅರ್ಥ ಆಯ್ತಲ್ಲ, ಈಸಿಯಾಗಿದೆ, ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟು, SSC JEE ಎವ್ರಿ ಕ್ವಶನ್ ಪೇಪರಲ್ಲಿ ಇದು ಇದೆ. ಈ ಕ್ವಶನ್ನು ಕಂಪಲ್ಸರಿ ಇದೆ ಇದ್ರ ಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಂ ನೋಡಿ, ಇದು ಲೀ ಚಾಟ್ಲಿಯರ್ ಮೆಥಡು ಆಯಿತಾ. ಸೊ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನ್ನ ವಿಡಿಯೋಲ್ಲಿ ಹೋಗಿ ನೀವು ನೋಡ್ಕೋಬೋದು, ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ, ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯಿತಾ. ಮತ್ತೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ಇಲ್ಲೇ ಟೈಮ್ ಆಗಿಬಿಡುತ್ತೆ. ಜಸ್ಟ್ ಇದು ಇನ್ಸ್ಟ್ರೂಮೆಂಟ್ ನಿಮ್ಗೆ ಗೊತ್ತಿರಲ್ಲ ಅಂತ ನಾನು ಹೇಳಿರೋದು ಆಯಿತಾ. ಈ ಥರ ಗ್ಲಾಸ್ ಇರುತ್ತೆ ಅದೆಲ್ಲ ಹೇಳಿದ್ದೀನಿ ಆಲ್ರೆಡಿ. ಸೊ ನೀವು ನೋಡ್ಕೋಬೋದು, ನಿಮ್ಮ ರೆಫರೆನ್ಸ್ಗೆ ಮತ್ತೊಂದು ಸಲ ಇಲ್ಲಿ ಹಾಕಿದ್ದೀನಿ ರೈಟ್. ಸೊ ನೋಡಿ, ಸೊ ಇವಾಗ ನೀವು ಅದು ಮಾಡಿದ್ಮೇಲೆ ರಿಸಲ್ಟ್ಸ್ ಏನಿರುತ್ತಲ್ಲ ಅದನ್ನು ನೆನ್ಪಿಟ್ಕೋಬೇಕು ಆಯಿತಾ. ಸೌಂಡ್ನೆಸ್ ನೋಡಿ 10 less than 10 mm ಇರಬೇಕು. ಯಾವುದು ಇದಕ್ಕೆ, OPC ಸಿಮೆಂಟು, ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು, ಲೋ ಹೀಟ್ ಸಿಮೆಂಟು ಮತ್ತು ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್, ಇವು 4ಕ್ಕೆ ಲೆಸ್ ದೆನ್ 10 mm ಇರಬೇಕು ಆಯಿತಾ. ಮೋರ್ ದೆನ್ 10 mm ಆದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಬೇರೆ ಸಿಮೆಂಟ್ ಯಾವುದು ಅಂದರೆ ಹೈ ಅಲ್ಯೂಮಿನಿಯಂ ಸಿಮೆಂಟು, ಸೂಪರ್ ಸಲ್ಫೇಟ್ ಸಿಮೆಂಟ್, ಇವು ಶುಡ್ ನಾಟ್ ಬಿ ಅಂದರೆ 10 mm ಜಾಸ್ತಿ ಇದು ಆದರೆ ಇದನ್ನು ರಿಜೆಕ್ಟ್ ಮಾಡ್ತಾರೆ ಆಯಿತಾ. ಸೊ ಇದು 10 mm ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ ಇದು. ನೆಕ್ಸ್ಟ್ ಕ್ವಶನ್, ದ ಲೈಮ್ ಮೋಟಾರ್ ಈಸ್ ಮೇಡ್ ಬೈ. ಲೈಮ್ ಮೋಟಾರ್ ಯಾವ್ಯಾವುದರಿಂದ ಮಾಡ್ತಾರೆ,
ಕ್ವಿಕ್ ಲೈಮಿಂದ ಮಾಡ್ತಾರಾ, ಫ್ಯಾಟ್ ಲೈಮಾ, ಇಲ್ಲ ವೈಟ್ ಲೈಮಾ, ಇಲ್ಲ ಹೈಡ್ರೋಲಿಕ್ ಲೈಮಾ, ಯಾವುದರಿಂದ ಮಾಡ್ತಾರೆ ರೀ? ಸೊ ಕ್ವಿಕ್ ಲೈಮ್ ನೋಡಿ ಎರಡು ಇರುತ್ತೆ, ಒಂದು ಫ್ಯಾಟ್ ಲೈಮು, ಒಂದು ಹೈಡ್ರೋಲಿಕ್ ಲೈಮು. ಆಯಿತಾ? ಇದು ಯಾವ್ಯಾವುದು ಏನೇನಿದೆ ಅಂತ ಅದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲಿ ನೋಡಿ ಒಂದ್ಸಲ, ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟು ಫ್ಯಾಟ್ ಲೈಮ್ ನೋಡಿ, ಇದು ಎಲ್ಲ ಪ್ಯೂರಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಆಯಿತಾ? ಯಾವುದೇ ಟೈಪ್ ಲೈಮು ಮತ್ತು ಪ್ಯೂರಿಟಿ ಮತ್ತು ಅದ್ರ ರಿಯಾಕ್ಷನ್ ಯಾವ ಥರ ಆಗುತ್ತೆ ವಾಟರ್ ಜೊತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಮ್ಮ ಲೈಮ್ನ ಕ್ಲಾಸಿಫಿಕೇಷನ್. ಸೊ ಫ್ಯಾಟ್ ಲೈಮ್ ಅಂದರೆ ಇದು ಒಂದು ಟೈಪ್ ಪ್ಯೂರ್ ಲೈಮ್. ಆಯಿತಾ? ಇದು ಪ್ಯೂರ್ ಲೈಮ್ ಅಂತ ಇನ್ನೊಂದು ಹೆಸರಿದೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಫ್ಯಾಟ್ ಲೈಮ್ ಕಂಟೇನ್ಸ್ ಲಾರ್ಜ್ ಅಮೌಂಟ್ ಆಫ್ CaO, ದಟ್ ಈಸ್ ಲೈಮ್. ಆಯಿತಾ? ಅದು 95% ಇರುತ್ತೆ. ಇಟ್ ಸ್ಲ್ಯಾಕ್ಸ್ ವಿಗರ್ಸ್ಲಿ ಅಂದರೆ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ಇಟ್ ಹಾರ್ಡನ್ಸ್ ವೆರಿ ಸ್ಲೋಲಿ ಆ್ಯಂಡ್ ಪಾಸಸಸ್ ಎ ಹೈ ಡಿಗ್ರಿ ಆಫ್ ಪ್ಲಾಸ್ಟಿಸಿಟಿ. ನೋಡಿ ಪ್ಲಾಸ್ಟಿಸಿಟಿ ಹೈ ಆಗಿರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಏರ್ ಇಟ್ ಸೆಟ್ ಸ್ಲೋಲಿ ಥ್ರೂ ದ ಕಾರ್ಬೋನೇಷನ್. ಆಯಿತಾ? ಕಾರ್ಬೋನೇಷನ್ ಬೈ ರೀಅಬ್ಸರ್ವಿಂಗ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಏರ್. ಕಾರ್ಬನ್ ಡೈಆಕ್ಸೈಡ್ ರೀಅಬ್ಸರ್ವ್ ಮಾಡುತ್ತೆ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪ್ಲಾಸ್ಟರಿಂಗ್ ಮತ್ತು ವೈಟ್ ವಾಷಿಂಗ್ ಯೂಸ್ ಮಾಡ್ತಾರೆ. ಇದು ಒಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಫ್ಯಾಟ್ ಲೈಮ್ ವಿಲ್ ನಾಟ್ ಸೆಟ್ ಅಂಡರ್ ವಾಟರ್. ಅಂಡರ್ ವಾಟರಲ್ಲಿ ಸೆಟ್ ಆಗೋದಿಲ್ಲ ಯಾವುದು? ಫ್ಯಾಟ್ ಲೈಮ್, ಪ್ಯೂರ್ ಲೈಮ್. ಆಯಿತಾ? ಅಂಡರ್ ವಾಟರ್ಗೋಸ್ಕರನೇ ಸಪ್ರೇಟಾಗಿ ಒಂದು ಲೈಮ್ ಇದೆ, ಅದೇ ಹೈಡ್ರೋಲಿಕ್ ಲೈಮ್. ಇಟ್ ಕಂಟೇನ್ಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಲೇ ಅಪ್ ಟು 5 to 30% ಹೈಡ್ರೋಲಿಕ್ ಲೈಮ್. ದೀಸ್ ಆರ್ ಪರ್ಫೆಕ್ಟ್ಲಿ ವೈಟ್, ಸಾರಿ ದೀಸ್ ಆರ್ ನಾಟ್ ಪರ್ಫೆಕ್ಟ್ಲಿ ವೈಟು. ಪರ್ಫೆಕ್ಟ್ಲಿ ವೈಟ್ ಅಂದರೆ ಇದಾಗುತ್ತೆ ಫ್ಯಾಟ್ ಲೈಮ್. ಇವು ಪರ್ಫೆಕ್ಟ್ಲಿ ವೈಟ್ ಇರೋಲ್ಲ. ಸ್ಟ್ರಾಂಗರ್ ದೆನ್ ಅಂದರೆ ಇದು ಸ್ಟ್ರೆಂತಲ್ಲಿ ಜಾಸ್ತಿ, ಎಲ್ಲಿ ಸ್ಟ್ರೆಂತ್ ಬೇಕಾಗುತ್ತೆ ಅಲ್ಲಿ ಹೈಡ್ರೋಲಿಕ್ ಲೈಮ್ ಯೂಸ್ ಮಾಡ್ತಾರೆ. ಆಯಿತಾ? ಎಲ್ಲಿ ಸ್ಟ್ರೆಂತ್ ಈಸ್ ನಾಟ್ ಎ ಮೇಜರ್ ಫ್ಯಾಕ್ಟರ್, ಬರೀ ನಿಮಗೆ ಏನಂತಾರೆ ವಿಸಿಬಲ್ ಅಪಿರಿಯನ್ಸ್ಗೋಸ್ಕರ ಯೂಸ್ ಮಾಡೋದಿದ್ರೆ ಫ್ಯಾಟ್ ಲೈಮ್ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಇಟ್ ಹ್ಯಾಸ್ ಎಬಿಲಿಟಿ ಟು ಸೆಟ್ ಅಂಡರ್ ದ ವಾಟರ್. ನೋಡಿ ಅಂಡರ್ ವಾಟರ್ ಸೆಟ್ ಆಗೋಕ್ಕೆ ಹೈಡ್ರೋಲಿಕ್ ಲೈಮು ಹೆಲ್ಪ್ ಮಾಡುತ್ತೆ. ಆಯಿತಾ? ಹೈಡ್ರೋಲಿಕ್ ಲೈಮ್ ಯೂಸ್ ಮಾಡ್ತಾರೆ ಫೌಂಡೇಶನ್ ವರ್ಕು ಮತ್ತು ವಾಟರ್ ವರ್ಕ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದಿದೆ ಕ್ವಿಕ್ ಲೈಮ್ ಅಂತ. ಸೊ ಕ್ವಿಕ್ ಲೈಮ್ ಈಸ್ ಅಬ್ಟೈನ್ಡ್ ಬೈ ಕ್ಯಾಲ್ಸಿನೇಷನ್ ಆಫ್ ದ ಕಂಪ್ಯಾರಿಟಿವ್ಲಿ ಪ್ಯೂರ್ ಲೈಮ್ ಸ್ಟೋನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಾಸ್ಟಿಕ್ ಲೈಮ್. ಆಯಿತಾ? CaCO3ನ ಯಾವಾಗ ನೀವು ಅಬ್ಟೈನ್ ಮಾಡ್ತೀರಾ ಅದ CaO + CO2 ಕಾರ್ಬನ್ ಡೈಆಕ್ಸೈಡ್ ಮತ್ತು ಲೈಮು. ಆಯಿತಾ? ನಿಮ್ಗೆ ಅಬ್ಟೈನ್ ಆಗುತ್ತೆ ಲೈಮ್ ಸ್ಟೋನ್ನ ನೀವು ಯಾವಾಗ ಹೀಟ್ ಮಾಡಿದ್ರೆ, ಎಲ್ಲ ಕ್ಯಾಲ್ಸಿನೇಷನ್ ಮಾಡಿದ್ರೆ. ಸ್ಲ್ಯಾಕ್ಡ್ ಲೈಮ್ ಅಂದರೆ ಅಬ್ಟೈನ್ ವೆನ್ ದ ಕ್ವಿಕ್ ಲೈಮ್ ರಿಯಾಕ್ಟ್ಸ್ ವಿತ್ ವಾಟರ್. ನೋಡಿ ಕ್ವಿಕ್ ಲೈಮ್ ವಾಟರ್ ಜೊತೆ ರಿಯಾಕ್ಟ್ ಆದರೆ ನಮ್ಗೆ ಯಾವ್ದು ಸಿಗುತ್ತೆ? ಸ್ಲೇಕ್ಡ್ ಲೈಮ್ ಸಿಗುತ್ತೆ. ಎಕ್ಸೋಥರ್ಮಿಕ್ ಅಂದರೆ ಏನು ಗೊತ್ತಾ? ಹೀಟ್ನ ಹೊರಗಡೆ ಬಿಡೋದು. ಆಯಿತಾ? ಹೀಟು ಯಾವಾಗ ಹೊರಗಡೆ ರಿಯಾಕ್ಟ್ ಆಗಿ ಹೊರಗಡೆ ಬಿಡುತ್ತಲ್ಲ, ಬಟ್ ಒಳಗಡೆ ಇಟ್ಕೊಂಡ್ರೆ ಅದು ಎಂಡೋಥರ್ಮಿಕ್, ಇದು ಎಕ್ಸೋಥರ್ಮಿಕ್ ಇದೆ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸು ಇವೆಲ್ಲ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಮೇಜರ್ ಇಂಗ್ರೀಡಿಯೆಂಟ್ಸ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆರ್. ಮೇಜರ್ ಇಂಗ್ರೀಡಿಯೆಂಟ್ಸ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆರ್. ಮೇಜರ್ ಇಂಗ್ರೀಡಿಯೆಂಟ್ಸ್ ಯಾವ್ದಾವುದಿದೆ ಸಿಮೆಂಟ್ದು ಹೇಳಿ ಎಲ್ಲರೂ. 10 seconds ಟೈಮ್ ಕೊಡ್ತೀನಿ. ಕಮಾನ್. 10, 9, 8, 7, 6, 5, 4, 3, 2, 1. ಕಮಾನ್, ಕಮೆಂಟ್ ಮಾಡಿ ಎಲ್ಲರೂ. ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಕಮೆಂಟ್ ಮಾಡಿ. ಲೈಮ್ ಆ್ಯಂಡ್ ಸಿಲಿಕಾ ಮೇಜರ್ ಕಂಟೆಂಟ್ ಇದೆಯಲ್ಲ, ಲೈಮ್ ಎಷ್ಟು % ಇರುತ್ತೆ? 62 ಇಂದ 66% ಇರುತ್ತೆ. ಸಿಲಿಕಾ 20 ಇಂದ 22% ಇರುತ್ತೆ. ಕರೆಕ್ಟಾ? ಸೊ ಇವು ಎರಡು ಮೇಜರ್ ಕಾಂಪೌಂಡ್ ಇದೆ, ನೆನ್ಪಿಟ್ಕೋಬೇಕು. ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ. ಸೊ ಲೈಮ್ ಕಂಟ್ರೋಲ್ ಸ್ಟ್ರೆಂತ್ ಆ್ಯಂಡ್ ಸೌಂಡ್ನೆಸ್. ಇಟ್ ಡಿಫಿಷಿಯನ್ಸಿ ರೆಡ್ಯೂಸಸ್ ದ ಸ್ಟ್ರೆಂತ್ ಆ್ಯಂಡ್ ಸೆಟ್ಟಿಂಗ್ ಟೈಮ್. ಎಕ್ಸೆಸ್ ಆಫ್ ಇಟ್ ಕಾಸಸ್ ಅನ್ಸೌಂಡ್ನೆಸ್. ನೋಡಿ ಲೈಮ್ ಜಾಸ್ತಿ ಆದರೆ ಅನ್ಸೌಂಡ್ನೆಸ್ ಆಗುತ್ತೆ. ಸೊ ಪರ್ಸೆಂಟೇಜ್ ಎಷ್ಟಿದೆ? 60 ಇಂದ 65%. ಅದೇ ಸಿಲಿಕಾಸ್ ಎಷ್ಟಿದೆ? ಇದು 17 to 25%. ಗಿವ್ ಸ್ಟ್ರೆಂತ್ ಆ್ಯಂಡ್ ಎಕ್ಸೆಸ್ ಆಫ್ ಇಟ್ ಕಾಸಸ್ ಸ್ಲೋ ಸೆಟ್ಟಿಂಗ್. ಸೆಟ್ಟಿಂಗ್ ಸ್ಲೋ ಆಗುತ್ತೆ ಜಾಸ್ತಿ ಅಮೌಂಟ್ ಇದ್ದರೆ. ಅರ್ಥ ಆಯ್ತಲ್ಲ? ನೋಡಿ ಇವಾಗ ನೆಕ್ಸ್ಟ್ ಕ್ವಶನ್, ಕೆಪಿಲರಿ ಪೋರಸ್. ಕ್ವಶನ್ ನಂಬರ್ 65. ಕೆಪಿಲರಿ ಪೋರಸ್ ಇನ್ ದ ಹೈಡ್ರೇಟೆಡ್ ಸಿಮೆಂಟ್ ಪೇಸ್ಟ್ ಈಸ್. ನೋಡಿ ಫಸ್ಟು ಕೆಪಿಲರಿ ಪೋರಸ್ ಅಂದರೆ ಏನೋ ಅರ್ಥ ಮಾಡ್ಕೊಳ್ಳಿ. ಆಯ್ತು? ಕೆಪಿಲರಿ ಪೋರಸ್ ಅಂದರೆ ಏನು? ನಮ್ಮ ಸಿಮೆಂಟ್ ಪಾರ್ಟಿಕಲ್ ಒಳಗಡೆ ಏನಿರುತ್ತಲ್ಲ, ಆಯಿತಾ? ಈ ಸಿಮೆಂಟ್ ಪಾರ್ಟಿಕಲ್ ಒಳಗಡೆ ಪಾರ್ಟಿಕಲ್ ಟು ಪಾರ್ಟಿಕಲ್ ಏನು ವಾಯ್ಡ್ಸ್ ಇರುತ್ತೆ, ಆಯಿತಾ? ಅದನ್ನು ಕೆಪಿಲರಿ ಪೋರಸ್ ಅಂತೀವಿ. ಆಯಿತಾ? ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಹೈಡ್ರೇಟೆಡ್ ಸಿಮೆಂಟ್ ಪೇಸ್ಟ್ಗೆ ಕೆಪಿಲರಿ ಪೋರಸ್ ಯಾವ ಥರ ಇರುತ್ತೆ? ಆಯ್ತು, ದೇ ಆರ್ ನಾಟ್ ಇಂಟರ್ಕನೆಕ್ಟೆಡ್ ಆ್ಯಂಡ್ ಕಂಟೇನ್ ಅಬ್ಸರ್ವ್ಡ್ ವಾಟರ್. ಇದಾಗಲ್ಲ. ಯಾಕೆ? ಇಂಟರ್ಕನೆಕ್ಟೆಡ್ ನಾಟ್ ಅಂತ ಇದ್ದಾರೆ, ಕನೆಕ್ಟೆಡ್ ಇರುತ್ತೆ. ದೇ ಆರ್ ಇಂಟರ್ಕನೆಕ್ಟೆಡ್ ಆ್ಯಂಡ್ ಮೇ ನಾಟ್ ಕಂಟೇನ್ ವಾಟರ್. ಇದು ತಪ್ಪು. ದೇ ಆರ್ ಇಂಟರ್ಕನೆಕ್ಟೆಡ್ ಆ್ಯಂಡ್ ಕಂಟೇನ್ ವಾಟರ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಸಬ್ಸಿಕ್ವೆಂಟ್ಲಿ ಹೈಡ್ರೇಷನ್ ಆಫ್ ದಿ ಸಿಮೆಂಟ್. ಅಲ್ಲ, ಹೈಡ್ರೇಷನ್ ಆಫ್ ದಿ ಸಿಮೆಂಟ್ಗೆ ಯೂಸ್ ಮಾಡಲ್ಲ ಇದು. ದೇ ಆರ್ ನಾಟ್ ಇಂಟರ್ಕನೆಕ್ಟೆಡ್ ಬಟ್ ಕಂಟೇನ್ ಸಮ್ ಕ್ವಾಂಟಿಟಿ ಆಫ್ ಜೆಲ್ ವಾಟರ್. ಆಯಿತಾ? ಇದಾಗುತ್ತೆ ನೋಡಿ. ಜೆಲ್ ವಾಟರ್ ಅಂದರೆ ಏನು? ಯಾವಾಗ ನೀವು ಸಿಮೆಂಟು ಮಿಕ್ಸ್ ಮಾಡೋಕ್ಕೇನು ವಾಟರ್ ಯೂಸ್ ಮಾಡ್ತೀವಲ್ಲ, ಅದು ಜೆಲ್ಲು. ಆಯಿತಾ? ಅದು ಇಲ್ಲೇನು ಮಾಡುತ್ತೆ? ಅದು ಸಮ್ ಕ್ವಾಂಟಿಟಿ ಆಫ್ ಜೆಲ್ ವಾಟರ್ ಇಟ್ಕೊಳ್ಳುತ್ತೆ. ಮತ್ತು ಇವೆಲ್ಲ ಇಂಟರ್ಕನೆಕ್ಟೆಡ್ ಇರಲ್ಲ.
ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಏನಂದರೆ ನೀವು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಏನು ಅಂದರೆ ನೀವು ಪ್ರಾಕ್ಟಿಕಲ್ ಆಗಿ ಅದನ್ನು ರಿಲೇಟ್ ಮಾಡಬೇಕು, ಅಂದರೆ ಆನ್ಸರ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಒಂದೊಂದು ಕ್ವಶನ್ ಯಾವ ಥರ ಕೊಡ್ತಾರೆ ಅಂದರೆ ಪ್ರಾಕ್ಟಿಕಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್. ದ ಆಪರೇಷನ್ ಆಫ್ ಕನ್ವರ್ಟಿಂಗ್ ಲೈಮ್ ಸ್ಟೋನ್ ಇಂಟು ಕ್ವಿಕ್ ಲೈಮ್ ಬೈ ಹೀಟಿಂಗ್ ಇಟ್ ಟು ಟೆಂಪರೇಚರ್ ಅಪ್ ಟು 900 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನೋನ್ ಆ್ಯಸ್. ನೋಡಿ, ಇಲ್ಲಿ ಲೈಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕ್ವಶನ್ 4 ಆಪ್ಷನಲ್ಲಿ ಚಾರ್ಜಿಂಗ್ ಎಲ್ಲಿ ಯೂಸ್ ಆಗಲ್ಲ, ಡ್ರಾಯಿಂಗು ಎಲ್ಲಿ ಯೂಸ್ ಆಗಲ್ಲ, ಹೈಡ್ರೇಟಿಂಗು ಎಲ್ಲಿ ಯೂಸ್ ಆಗಲ್ಲ, ಬರೀ ಕ್ಯಾಲ್ಸಿನೇಷನ್ ಅಂತೆ ಒಂದೇ ಲೈಮ್ ಸ್ಟೋನ್ಗೆ ರಿಲೇಟ್ ಆಗಿದೆ. ಸೊ ಅದಕ್ಕೆ ಇದು ಆನ್ಸರು ಲೈಮ್ ಸ್ಟೋನ್ ಆಗುತ್ತೆ. ಬಟ್ ನೀವು ಡೆಫಿನೇಷನ್ ನೋಡಿದ ತಕ್ಷಣ ಆನ್ಸರ್ನ ಟಿಕ್ ಮಾಡಬೇಕು. ಈ ಥರ ಟಿಕ್ ಮಾಡೋದು ತಪ್ಪು. ಬಟ್ ಆದರೂ ನೀವೇನಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಥರ ಟ್ರೈ ಮಾಡ್ಬೋದು. ಆಯಿತಾ, ಇದನ್ನು ಥಂಬ್ ರೂಲ್ ಅನ್ಬೋದು ನಾವು. ಓಕೆ, ಸೊ ಇದು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ. ಕ್ಯಾಲ್ಸಿನೇಷನ್ ಈಸ್ ಅ ಪ್ರೊಸೆಸ್ ಆಫ್ ಹೀಟಿಂಗ್ ಲೈಮ್ ಸ್ಟೋನ್ ಟು ಹೈ ಟೆಂಪ್ರೇಚರ್ ಇನ್ ಏರ್ ಆರ್ ಆಕ್ಸಿಜನ್. ಲೈಮ್ ಸ್ಟೋನ್ನ ನೀವು ಹೀಟ್ ಮಾಡಿದ್ರೆ 900 ಡಿಗ್ರಿ ಸೆಲ್ಸಿಯಸ್ಗೆ ಅದು ಕ್ವಿಕ್ ಲೈಮ್ ಬರುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನಾಗುತ್ತೆ, ರಿಯಾಕ್ಟ್ ಆಗಿಬಿಟ್ಟು, ಆಯಿತಾ. ಸೊ ಹೀಟಿಂಗ್ ಅಟ್ ಟೆಂಪ್ರೇಚರ್ 900 ಆ್ಯಂಡ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ನ ತೆಗೆದಾಕ್ಬಿಡುತ್ತೆ. ಸೊ ಅದನ್ನು ನಾವು ಕ್ಯಾಲ್ಸಿನೇಷನ್ ಅಂತೀವಿ. ಇದು ಲೈಮ್ ಸ್ಟೋನಲ್ಲಿ ಯೂಸ್ ಮಾಡ್ತಾರೆ, ಲೈಮ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಸಿಮೆಂಟ್ ಔಟ್ ದ ಫಾಲೋವಿಂಗ್ ವಿಚ್ ಮೇ ಬಿ ಯೂಸ್ ಇನ್ ಮಾಸ್ ಕಾಂಕ್ರೀಟಿಂಗ್ ಕನ್ಸ್ಟ್ರಕ್ಷನ್. ನೋಡಿ, ಮಾಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್, ಮಾಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್. ಸೊ ಮಾಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಅಂದರೆ ಡ್ಯಾಮು, ಆಯಿತಾ, ಹೈಡ್ರೋಲಿಕ್ ಸ್ಟ್ರಕ್ಚರ್ಸು, ಬೇರೆ ಯಾವುದೇ ಥರ ಹೈಡ್ರೋಲಿಕ್ ಮೇಜರ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ ನಮ್ಮದು ಗೌರ್ಮೆಂಟ್ದು ಅಥವಾ ಪಬ್ಲಿಕ್ ಸೆಕ್ಟರ್ದು, ಅದನ್ನು ನಾವೇನಂತೀವಿ ಮಾಸ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅಂತೀವಿ. ಇವಾಗ ನೋಡಿ, ಇದರಲ್ಲಿ ನೀವು ಒಂದು ಪಾಯಿಂಟ್ ನೋಟ್ ಮಾಡಬೇಕು. ಯಾವಾಗ ಮಾಸ್ ಸ್ಟ್ರಕ್ಚರ್ಸ್ ಅಂತ ಕೊಡ್ತಾರೆ ಅಲ್ಲಿ ಯಾವತ್ತೂ ನಿಮ್ಮ ಹೀಟ್ ಆಫ್ ಹೈಡ್ರೇಷನ್ನ ನೀವು ರೆಡ್ಯೂಸ್ ಮಾಡಬೇಕು. ಓಕೆ, ಯು ಹ್ಯಾವ್ ಟು ರೆಡ್ಯೂಸ್ ದ ಹೀಟ್ ಆಫ್ ಹೈಡ್ರೇಷನ್. ಆಯಿತಾ. ಸೊ ಅದಕ್ಕೋಸ್ಕರ ನಾರ್ಮಲ್ ಸಿಮೆಂಟ್ ನೀವು ಯೂಸ್ ಮಾಡೋಂಗಿಲ್ಲ, ಯಾಕೆಂದರೆ ಅದರಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಆಯಿತಾ, ಯಾಕೆಂದರೆ ಅದರಲ್ಲಿ C3H ಕಂಟೆಂಟ್ ಇರುತ್ತಲ್ಲ, ರೈಟ್, ಟ್ರೈ ಕ್ಯಾಲ್ಸಿಯಂ ಸಿಲಿಕೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ 63% ಇರುತ್ತೆ. ಅದು ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಿ ನೋಡಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ. ಲೋ ಹೀಟ್ ಸಿಮೆಂಟ್ ಇದು ಯೂಸ್ ಮಾಡ್ಬೋದು, ಯಾಕೆಂದರೆ ಇದರಲ್ಲಿ C3H ಕಂಟೆಂಟ್ ಲೋ ಇರುತ್ತೆ, ಲೋ ಹೀಟ್ ಸಿಮೆಂಟಲ್ಲಿ ಯಾವತ್ತು. ಪೋರ್ಟ್ಲ್ಯಾಂಡ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಸಿಮೆಂಟ್, ಇದರಲ್ಲೂ C3H ಕಂಟೆಂಟ್ ಕಮ್ಮಿ ಇರುತ್ತೆ. ಮತ್ತು ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಇದನ್ನು ಯೂಸ್ ಮಾಡ್ಬೋದು. ರ್ಯಾಪಿಡ್ ಹಾರ್ಡ್ನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಯೂಸ್ ಮಾಡೋಂಗಿಲ್ಲ. ಓಕೆ, ಸೊ ಆನ್ಸರ್ ಇದು ಯಾವುದಾಗುತ್ತೆ, ಮೇಲ್ಗಡೆ 3 ಯೂಸ್ ಮಾಡ್ಬೋದು, ಅಂದರೆ ಆನ್ಸರ್ ಇದಾಗುತ್ತೆ 1 and 2 and 3. ಆಯಿತಾ, ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡಿ. ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕಾದರೆ ನೋಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದೆಲ್ಲ ಪಾಯಿಂಟ್ಸ್ನ ಒಂದು ಸಲ ಕಣ್ಣಾಯಿಸ್ಬಿಡಿ, ಇಲ್ಲಾಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ. ಯಾರ್ಯಾರು ಶಾರ್ಟ್ ನೋಟ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಫಸ್ಟ್ ಐ ವಾಂಟ್ ಆಲ್ ಆಫ್ ಯುವರ್ ಕಮೆಂಟ್. ಯಾರ್ಯಾರು ಶಾರ್ಟ್ ನೋಟ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಯಾಕೆಂದರೆ ನೀವು ಬರೀ ಸುಮ್ಮನೆ ನಾನು ವಿಡಿಯೋ ಹಾಕ್ತೀನಿ, ನೀವು ನೋಡ್ತೀರಾ, ಚೆನ್ನಾಗಿ ಅನಿಸುತ್ತೆ, ಆನ್ಸರ್ ಬರುತ್ತೆ, ಆಮೇಲೆ ಬಿಟ್ಬಿಡ್ತೀರಾ. ಆಯಿತಾ, ಯಾವಾಗ ಎಕ್ಸಾಮ್ ಬರುತ್ತಲ್ಲ ಮತ್ತೆ ಅವಾಗ ನಿಮ್ಗೆ ಏನೂ ನೆನಪಿರೋದಿಲ್ಲ. ಸೊ ಅವಾಗ ರಿವಿಷನ್ ಮಾಡೋಕ್ಕೆ ನಿಮಗೆ ಏನಂದರೆ ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟು. ನಿಮ್ಮ ಶಾರ್ಟ್ ನೋಟ್ಸ್ ನಿಮ್ಮ ಒಳ್ಳೆ ದೇವರು ನಿಮ್ಮ ಕೈ ಕೊಟ್ಟಿದ್ದಾನೆ, ಒಳ್ಳೆ ಕೈಗಳು, ಅದನ್ನು ನೀವು ಪೆನ್ನಿಂದ ಯೂಸ್ ಮಾಡಿ. ಆಯಿತಾ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರುತ್ತೆ ಎಲ್ಲರದು ನಿಮ್ಮದು. ಆ ಹ್ಯಾಂಡ್ ರೈಟಿಂಗಿಂದ ಬರೀರಿ ಎಲ್ಲರೂ. ಬರೆದ್ರೆ ಏನಾಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಬರೆದಿರೋದು ಯಾವತ್ತೂ ನೆನಪಿರುತ್ತೆ ಅಂತ ನನಗೆ ನಮ್ಮ ಟೀಚರ್ ಹೇಳ್ತಾಯಿದ್ರು. ಆಯಿತಾ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕೇಳ್ಬೋದು. ಯಾರ್ಯಾರು ನನ್ನದು ಸ್ಟೂಡೆಂಟ್ ಇದ್ದರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಸ್ ಎ ಮೈ ಸ್ಟೂಡೆಂಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಎಲ್ಲರೂ ಒಂದೊಂದು ಲಿಮಿಟೆಡ್ ಆಗಿ ಬರಿಬೇಕು, ಡೈಲಿ ಒಂದು 2 hours ಆದರೂ ಬರಿಬೇಕು, ಬರೆದ್ರೆ ನೆನಪಿರುತ್ತೆ ಪಾಯಿಂಟ್ಸ್ ಅಂತ ನಾನು ಹೇಳ್ತಾ ಇರೋದು. ಆಯಿತಾ, ಇವಾಗ ಲೋ ಹಿಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬಗ್ಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ಇದೆ ನೋಡಿ. ಆಯಿತಾ, ಇದನ್ನು ನೀವು ಓದ್ಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಇದರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸ್ವಲ್ಪ ಪಾಯಿಂಟ್ಸ್ ಇದೆ, ನೀವು ನೋಡ್ಕೊಬೋದು. ಆಯಿತಾ, ನಿಮ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ನೋ ಪ್ರಾಬ್ಲಮ್. ಸೊ ಯಾಕಂದರೆ ಇದು ಆಲ್ರೆಡಿ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಬೋದು ನೀವು, ಮತ್ತೆ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಜಸ್ಟ್ ನಿಮ್ಗೆ ರೆಫರೆನ್ಸ್ಗೋಸ್ಕರ ನಾನೆಲ್ಲ ಅಪ್ಲೋಡ್ ಮಾಡಿದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಲಿಕ್ ಆ್ಯಸಿಡ್. ಆಯಿತಾ, ಇದು ನೋಡಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್. ಇದು ಇಂಪಾರ್ಟೆಂಟ್, ಯಾಕೆಂದರೆ ಇದು ಈ ಥರ ಕ್ವಶನ್ ಎಲ್ಲೂ ಬಂದಿಲ್ಲ ಜಾಸ್ತಿ. ಆಯಿತಾ, ಒಲಿಕ್ ಆ್ಯಸಿಡ್ ಮೇ ಬಿ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್. ನೋಡಿ, ಒಲಿಕ್ ಆ್ಯಸಿಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ವೈಟ್ ಸಿಮೆಂಟ್, ಹೈಡ್ರೋಫೋಬಿಕ್ ಸಿಮೆಂಟ್, ನೋಡಿ ಇದರಲ್ಲಂತೂ ಯೂಸ್ ಮಾಡಲ್ಲ, ನಾವು ಓದಿದ್ದೀವಿ, ನಮ್ಗೆ ಗೊತ್ತಿದೆ, ಇದಂತೂ ಯೂಸ್ ಮಾಡಲ್ಲ ನಾವು. ವೈಟ್ ಸಿಮೆಂಟಲ್ಲಿ ಬರೀ ಏನಂದರೆ ಸಿಲಿಕಾ ಕಂಟೆಂಟ್ ರೆಡ್ಯೂಸ್ ಮಾಡಿ, ಬರೀ ಸಿಲಿಕಾ ಕಂಟೆಂಟ್ ರೆಡ್ಯೂಸ್ ಮಾಡಿದ್ರೆ ವೈಟ್ ಸಿಮೆಂಟು ನಮ್ಮ ಟೈಲ್ಸ್ಗೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಸಿಲಿಕಾ ಕಂಟೆಂಟ್ ರೆಡ್ಯೂಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀವಿ. ಓಕೆ, ಇದಂತೂ ಇಲ್ಲ, ಆ್ಯಸಿಡ್ ಅಂತೂ ಇಲ್ಲ.
ನೆಕ್ಸ್ಟ್ ಬಂತು ಆ್ಯಂಟಿಬ್ಯಾಕ್ಟೀರಿಯಲ್ ಸಿಮೆಂಟ್, ಇವು ಎರಡು ಮೇಲೆ ಇರೋದು. ಸೊ ಇದರ ಆನ್ಸರ್ ಏನಾಗುತ್ತೆ, ಹೈಡ್ರೋಫೋಬಿಕ್ ಸಿಮೆಂಟು. ಆ್ಯಂಟಿಬ್ಯಾಕ್ಟೀರಿಯಲ್ಲು ಆಗೋದಿಲ್ಲ. ಒಂದು ನಿಮಿಷ, ನೋಡಿ. ಸೊ ಇದರ ಆನ್ಸರು ಹೈಡ್ರೋಫೋಬಿಕ್ ಸಿಮೆಂಟ್. ಹೈಡ್ರೋಫೋಬಿಕ್ ಅಂದರೆ ಏನು? ಸೊ ಒಲಿಯಿಕ್ ಆ್ಯಸಿಡ್ ಯಾಕೆ ಆ್ಯಡ್ ಮಾಡ್ತಾರೆ ಸಿಮೆಂಟಲ್ಲಿ, ಯಾಕೆ ಬೇಕಿದ್ದು ಅದು ನೋಡ್ಕೊಳ್ಳಿ. ಸೊ ಒಲಿಯಿಕ್ ಆ್ಯಸಿಡ್ ಈಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಡ್ರೋಫೋಬಿಕ್ ಸಿಮೆಂಟ್, ರೈಟ್. ಫಸ್ಟ್ ಪಾಯಿಂಟ್. ಹೈಡ್ರೋಫೋಬಿಕ್ ಸಿಮೆಂಟ್ ಈಸ್ obtained ಬೈ ಗ್ರೈಂಡಿಂಗ್ OPC, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕ್ಲಿಂಕರ್ ವಿತ್ ವಾಟರ್ ರಿಪೆಲೆಂಟ್. ಇದನ್ನು ವಾಟರ್ ರಿಪೆಲೆಂಟ್ ಅಂತಾರೆ. ಇದನ್ನು ಯಾಕೆ ಆ್ಯಡ್ ಮಾಡ್ತಾರೆ ಆಯಿತಾ? ಫಿಲ್ಮ್ ಫಾರ್ಮಿಂಗ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಒಲಿಕ್ ಆ್ಯಸಿಡ್ ಆ್ಯಂಡ್ ಸ್ಟಿರಿಕ್ ಆ್ಯಸಿಡ್. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನಿಮಗೆ ಸ್ಟೋರೇಜ್ ಲಾಂಗ್ ಮಾಡೋದಿದೆ. ಫಾರ್ ಎಕ್ಸಾಂಪಲ್ ನಾವು 2 to 3 months ಅಷ್ಟೇ ಸ್ಟೋರ್ ಮಾಡ್ಬೋದು ಸಿಮೆಂಟ್. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಸಿಮೆಂಟ್ ಸ್ಟ್ರೆಂತ್ ಏನಾಗುತ್ತೆ, ರೆಡ್ಯೂಸ್ ಆಗಿಬಿಡುತ್ತೆ ಆಯಿತಾ. ಸೊ ನಿಮಗೆ ಅದಕ್ಕಿಂತನೂ ಜಾಸ್ತಿ ನಿಮಗೆ ಸ್ಟೋರ್ ಮಾಡೋಕ್ಕಿದ್ರೆ ನೀವೇನು ಮಾಡಬೇಕು, ಅಂಥ ಕಂಡೀಷನಲ್ಲಿ ಈ ಥರದ್ದು ಯಾವುದಾದ್ರೂ ಒಂದು ಸಪ್ಲಿಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಅದರ ಸ್ಟ್ರೆಂತ್ ಏನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇರುತ್ತೆ, ಏನು ಕ್ಯಾಲ್ಕುಲೇಟ್ ಮಾಡಿದ್ರಿ, ಏನು ಡಿಸೈನ್ ಸ್ಟ್ರೆಂತ್ ಮಾಡಿದ್ರಿ, ಅದೇ ಸ್ಟ್ರೆಂತ್ ಬರೋಗೋಸ್ಕರ ಈ ಥರದ್ದು ಕೆಮಿಕಲ್ ಯೂಸ್ ಮಾಡ್ತಾರೆ. ಅದನ್ನು ಒಲಿಕ್ ಆ್ಯಸಿಡ್ ಅಂತಾರೆ ಆಯಿತಾ. ಸೊ ದಿಸ್ ಫಿಲ್ಮ್ ರೆಡ್ಯೂಸ್ ದ ರೇಟ್ ಆಫ್ ಡಿಟೋರೇಷನ್ ಆಫ್ ದಿಸ್ ಸಿಮೆಂಟ್ ಡ್ಯೂರಿಂಗ್ ಲಾಂಗ್ ಸ್ಟೋರೇಜ್, ಟ್ರಾನ್ಸ್ಪೋರ್ಟ್ ಆರ್ ಅಂಡರ್ ಅನ್ಫೇವರಬಲ್ ಕಂಡೀಷನ್. ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋಕ್ಕೆ ಒಂದೊಂದ್ಸಲ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಎಷ್ಟೊಂದು ತಿಂಗಳು ಹತ್ಬಿಡುತ್ತೆ ಆಯಿತಾ. ಸೊ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಈ ಥರ ಒಂದು ಟಿಪ್ಸ್ನ ಯೂಸ್ ಮಾಡ್ತಾರೆ, ಅವರು ಟ್ರಿಕ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 69. ಪಿಕ್ ಅಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಲೈಮ್ ಈಸ್ ಅವೈಲೇಬಲ್ ಇನ್ ಫ್ರೀ ಸ್ಟೇಟ್. ಲೈಮ್ ಈಸ್ ಮೇಡ್ ಆಫ್ ನೋಡಿ, ಲೈಮ್ ಈಸ್ ಅವೈಲೇಬಲ್ ಇನ್ ಫ್ರೀ ಸ್ಟೇಟ್. ಲೈಮ್ ಈಸ್ ಮೇಡ್ ಫ್ರಮ್ ಜಿಪ್ಸಮ್, ರೈಟ್. ಲೈಮ್ ಈಸ್ ಮೇಡ್ ಫ್ರಮ್ ಡೊಲೊಮೈಟ್ ಆ್ಯಂಡ್ ಕ್ಯಾಲ್ಶಿಯಂ. ನೋಡಿ, ಜಿಪ್ಸಮ್ ಅಂತೂ ಆಗಲ್ಲ ಲೈಮ್, ಯಾಕೆಂದರೆ ಲೈಮ್ ಬರೋದೇ ಲೈಮ್ ಸ್ಟೋನಿಂದ, ರೈಟ್. ಸೊ ಇದಂತೂ ಆಗಲ್ಲ. ಲೈಮ್ ಈಸ್ ಅವೈಲೇಬಲ್ ಇನ್ ಫ್ರೀ ಸ್ಟೇಟ್, ರೈಟ್. ಆಮೇಲೆ ಲೈಮ್ ಈಸ್ ಮೇಡ್ ಫ್ರಮ್ ಡೊಲೊಮೈಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಮಾಡ್ತೀವಿ. ಸೊ ನನ್ ಆಫ್ ದಿ ಅಬೋವ್. ಸೊ ಇದರ ಆನ್ಸರು ಇದಾಗ್ಬೋದು, ಸಿ. ಓಕೆ, ಸೊ ಇದರ ಆನ್ಸರು ಸಿ ಆಗುತ್ತೆ. ಸೊ ಯಾಕೆ ಏನು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ. ಸೊ ಲೈಮ್ ಈಸ್ ನಾಟ್ ಅವೈಲೇಬಲ್ ಇನ್ ಫ್ರೀ ಸ್ಟೇಟಲ್ಲಿ ಲೈಮ್ ಅವೈಲೇಬಲ್ ಇಲ್ಲ. ಇಟ್ ಈಸ್ ಪ್ರೊಡ್ಯೂಸ್ ಬೈ ಕ್ಯಾಲ್ಸಿನೇಷನ್ ಆಫ್ ಲೈಮ್ ಸ್ಟೋನ್ ಆ್ಯಂಡ್ ಡೊಲೊಮೈಟ್. ಅಂದರೆ ಲೈಮ್ ಸ್ಟೋನ್ನ ನೀವು ಮತ್ತೆ ಕ್ಯಾಲ್ಸಿನೈಸ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ನ ಲೈಮ್ ಸ್ಟೋನ್ನ ಹೀಟ್ ಮಾಡಿದಾಗ ನಿಮಗೆ ಲೈಮ್ ಸಿಗುತ್ತೆ. ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ. ಫ್ರೀ ಸ್ಟೇಟ್ ಅಂದರೆ ಈ ಥರ ಹೇಳ್ತಾ ಇರೋದು ಅವರು. ಫ್ರೀ ಸ್ಟೇಟ್ ಅಂದರೆ ನೀವು ಪೌಡರ್ ಅಂತ ತಿಳ್ಕೊಬೇಡಿ ಆಯಿತಾ. ಫ್ರೀ ಸ್ಟೇಟ್ ಅಂದರೆ ನಥಿಂಗ್ ಬಟ್ ಡೈರೆಕ್ಟಾಗಿ ನೀವು ನ್ಯಾಚುರಲ್ ಆಗಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡೋಂಗಿಲ್ಲ. ಫಸ್ಟ್ ಲೈಮ್ ಸ್ಟೋನ್ನ ಕ್ವೇರಿಯಿಂದ ಕಟ್ ಮಾಡ್ಕೊಂಡು ಬಂದುಬಿಟ್ಟು ಅದನ್ನು ಕ್ಯಾಲ್ಸಿನೇಷನ್ ಮಾಡಿ ಆಮೇಲೆ ಲೈಮ್ ತೆಗೋತೀವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ಆಮೇಲೆ ನೋಡಿ ಏನು ಮಾಡ್ತಾರೆ, ಲೈಮ್ ಸ್ಟೋನ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3, ವೈಲ್ ಡೊಲೊಮೈಟ್ ಈಸ್ ಎನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ದಟ್ ಈಸ್ CO3(2). ಅರ್ಥ ಆಯ್ತಲ್ಲ? ಅದಕ್ಕೆ ಇದರ ಆನ್ಸರು ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್, ನೋಡಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ಸ್ವಲ್ಪ ಮತ್ತೆ ಕ್ವಶನ್. ದ ಪ್ರೊಪೋರ್ಷನ್ ಆಫ್ ದಿ ರಾ ಮಟೀರಿಯಲ್ ಯೂಸ್, ಪ್ರೊಪೋರ್ಷನ್ ಆಫ್ ದಿ ರಾ ಮಟೀರಿಯಲ್. ಫಸ್ಟ್ ಇದನ್ನು ಕ್ವಶನ್ ಆಪ್ಷನ್ ನೋಡೋಕ್ಕಿಂತ ಮುಂಚೆ ನಿಮಗೆ ನಾನು ಹೇಳ್ತಾ ಇರೋದೇನು, ಲೈಮ್ ಇದೆ, ಸಿಲಿಕಾ ಇತ್ತು ಆಯಿತಾ, ಮತ್ತು ಅದರ್ಸ್ ಅಂತ ಇವ್ರು ಕೊಟ್ಟಿದ್ದಾರೆ. ನಾನು ಇವಾಗ ಜಸ್ಟ್ ಹೇಳಿದ್ದೆ ಲೈಮ್ ಎಷ್ಟಿರಬೇಕು 62 ಇಂದ 65, ಸಿಲಿಕಾ ಎಷ್ಟಿರಬೇಕು 70 into 25 ಅಂತ ಇವಾಗೇ ನಾನು ಒಂದು ಕ್ವಶನಲ್ಲಿ ಹೇಳಿದ್ದೆ ಆಯಿತಾ. ಸೊ ಯಾವ್ದು ಆಪ್ಷನ್ ಆಗುತ್ತೆ 63 and 22 and ಅದರ್ 15. ಸೊ ಫಸ್ಟ್ ಆಪ್ಷನ್. ಬೇರೆ ಆಪ್ಷನ್ ನೋಡೋಕ್ಕೆ ಹೋಗ್ಬಾರ್ದು. ಈ ಥರ ಆಪ್ಷನ್ ನಿಮ್ಗೆ ಗೊತ್ತಿದ್ರೆ ನೀವು ಪಟ್ಟಂತ ಮಾಡ್ಬೋದು, ಟೈಮ್ ವೇಸ್ಟ್ ಆಗೋದಿಲ್ಲ. ಗೊತ್ತಾಯ್ತಲ್ಲ ಈ ಆನ್ಸರು, ಇದು ಫಸ್ಟು. ಓಕೆ, ಇದ್ರದ್ದು ಪೂರ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದರೆ ಮತ್ತೆ ನೀವು ನನ್ನ ಕ್ಲಾಸ್ ನೋಡಬೇಕಾಗುತ್ತೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಆಯಿತಾ. ಮೇಲ್ಗಡೆ ಐ ಬಟನಲ್ಲೂ ಇದೆ ಆಯಿತಾ, ನಿಮ್ಮ ಈ ಮೇಲ್ಗಡೆ ಐ ಬಟನಲ್ಲಿ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್. ಕಂಪೌಂಡ್ ಆಫ್ ಸಿಮೆಂಟ್ ವಿಚ್ ರಿಯಾಕ್ಟ್ ಇಮಿಡಿಯೇಟ್ಲಿ ವಿತ್ ವಾಟರ್ ಆ್ಯಂಡ್ ಸೆಟ್ಸ್ ಫಾಸ್ಟ್. ನೋಡಿ ನಾನು ಇದಕ್ಕೆ 5 ಸ್ಟಾರ್ ಕ್ವಶನ್ ಕೊಡ್ತೀನಿ. 5 ಸ್ಟಾರ್ ಚಾಕ್ಲೇಟ್ ಅಲ್ಲ, ಮತ್ತೆ ಚಾಕ್ಲೇಟ್ ಅಂದ್ಕೊಂಡ್ಬಿಡ್ತೀರ. ಚಾಕ್ಲೇಟ್ ಏನಿಲ್ಲ, 5 ಸ್ಟಾರ್ ಅಂದರೆ ಇದು 5 ಅಂದರೆ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದೆ. ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ತುಂಬ ಜನ ಫಸ್ಟ್ ಕನ್ಫ್ಯೂಸ್ ಆಗ್ತಾರೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಯಾವುದು. ಫಸ್ಟ್ ನೋಡಿ, ಟ್ರೈ ಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈ ಕ್ಯಾಲ್ಸಿಯಂ ಅಲ್ಯೂಮಿನೇಟ್, ಡೈ ಕ್ಯಾಲ್ಸಿಯಂ ಸಿಲಿಕೇಟ್, ಆಲ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿ, ಆಪ್ಷನ್ ಬಿಟ್ಬಿಡಿ. ಇಮಿಡಿಯೇಟ್ಲಿ ವಿತ್ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಇಮಿಡಿಯೇಟಾಗಿ ಯಾವ್ದು ಸೆಟ್ ಆಗುತ್ತೆ ಆಯಿತಾ. ಇಮಿಡಿಯೇಟಾಗಿ ಯಾವತ್ತು ನೋಡಿ ಅಂದರೆ ಟ್ರೈ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಅಂದರೆ C3A ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ ಟ್ರೈ ಕ್ಯಾಲ್ಸಿಯಂ ಅಲ್ಯೂಮಿನೇಟ್.
ಸ್ಟ್ರೆಂತ್ನು ಬಂದುಬಿಟ್ಟು ಟ್ರೈಕ್ಯಾಲ್ಶಿಯಂ ಸಿಲಿಕೇಟ್ ಆಗುತ್ತೆ ಇವತ್ತು, ಆಯಿತಾ. ಸೊ ಯಾವತ್ತೂ ಫಸ್ಟ್ ರಿಯಾಕ್ಟ್ ಆಗೋದು ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟ್. ಸೆಟ್ ಫಸ್ಟ್ ಬೈ ರಿಯಾಕ್ಟಿಂಗ್ ಇಮಿಡಿಯೇಟ್ಲಿ ವಿತ್ ವಾಟರ್ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಲ್ಯಾಶ್ ಸೆಟ್. ಅಂದರೆ ಫ್ಲ್ಯಾಶ್ ಸೆಟ್ ಅಂದರೆ ಫಸ್ಟ್ ಏನು ಸೆಟ್ ಆಗುತ್ತಲ್ಲ, ಆಯಿತಾ, ಅದನ್ನು ಫ್ಲ್ಯಾಶ್ ಸೆಟ್ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸಿ ಇದೆ, ಹೇಳ್ಬೋದು. ಪ್ರಾಪರ್ ಸೈಜ್ ಆಫ್ ಕ್ಯೂಬ್ ಮೋಲ್ಡ್ ಫಾರ್ ಟೆಸ್ಟಿಂಗ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್. ಕಮೆಂಟ್ ಮಾಡಿ ಎಲ್ಲರೂ, ಆಯಿತಾ, ಕಮೆಂಟ್ ಮಾಡಿ ಎಲ್ಲರೂ, ಕಮೆಂಟ್ ಫಾಸ್ಟ್, ಎಲ್ಲರೂ ಕಮೆಂಟ್ ಮಾಡಬೇಕು. 72 ಕ್ವಶನ್. ಮೌಲ್ಡ್ ಸೈಜ್ ಯಾವ್ದು ಯೂಸ್ ಮಾಡ್ತೀರಾ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಸಿಮೆಂಟ್ಗೆ, ಆಯಿತಾ. ಕಾಂಕ್ರೀಟ್ ಬೇರೆ ರೀ, ಓಕೆ, ಸಿಮೆಂಟ್ ಬೇರೆ, ಕಾಂಕ್ರೀಟ್ ಬೇರೆ. ಇದು ಕಾಂಕ್ರೀಟು, ಇದು ಸಿಮೆಂಟು. ಕಾಂಕ್ರೀಟ್ಗೆ ಯಾವ್ದು ಯೂಸ್ ಮಾಡ್ತೀರಾ, ಸಿಮೆಂಟ್ಗೆ ಯಾವ್ದು ಯೂಸ್ ಮಾಡ್ತೀರಾ, ಎಲ್ಲರೂ ಕಮೆಂಟ್ ಮಾಡಿ. ವಾಟ್ ಈಸ್ ದ ಕ್ಯೂಬ್ ಸೈಜ್ ಯು ಆರ್ ಟೆಸ್ಟಿಂಗ್ ಫಾರ್ ಕಾಂಕ್ರೀಟ್? ವಾಟ್ ಈಸ್ ದ ಕ್ಯೂಬ್ ಸೈಜ್ ಯು ಆರ್ ಯೂಸಿಂಗ್ ಫಾರ್ ಟೆಸ್ಟಿಂಗ್ ದ ಸಿಮೆಂಟ್? ನೋಡಿ, ಸಿಮೆಂಟ್ಗೆ 7.05 ಇಂಟು 7.05 ಇಂಟು 7.05 ಸೆಂಟಿಮೀಟರ್ ಕ್ಯೂಬ್ ಸೈಜ್ನ ನಾವು ಯೂಸ್ ಮಾಡ್ತೀವಿ. ಅದೇ ಕಾಂಕ್ರೀಟ್ ಅಂದರೆ 150 ಇಂಟು 150 ಇಂಟು 150 mm. ಓಕೆ, 150 mm ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದರ ಆನ್ಸರು ಎ. ಸೊ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ ನೋಡಿ. ಸೊ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಟೆಸ್ಟ್ ಅಟ್ಲೀಸ್ಟ್ 3 ಸ್ಪೆಸಿಮೆನ್ ಮಾಡಬೇಕು, ನಿಮ್ಗೆ ಗೊತ್ತೇ ಇದೆ ಇದು, ಆಯಿತಾ. 70.6 mm ಆರ್ ಪ್ರಿಪೇರ್ಡ್, ಆಯಿತಾ, ಕ್ಯೂಬ್ ಸೈಜು. ಕಂಪ್ರೆಸಿವ್ ಸ್ಟ್ರೆಂತ್ ಈಸ್ ಟೇಕನ್ ಆಸ್ ಎವರೇಜ್ ಆಫ್ ದಿ ರಿಸಲ್ಟ್ ಆಫ್ 3 ಕ್ಯೂಬ್ಸ್. ಅದರದ್ದು ಎವರೇಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಟ್ರೆಂತ್ 16, ಒಂದು ಸ್ಟ್ರೆಂತ್ 17, ಒಂದ್ರದ್ದು 18 ಬಂದರೆ ಇವು ಮೂರದೇ ಎವರೇಜ್ ಮಾಡಬೇಕು. ಎವರೇಜ್ ಮಾಡಿ ಅದರದ್ದು ಆನ್ಸರ್ ತೆಗಿಬೇಕು. ಲಾರ್ಜೆಸ್ಟ್ ಸೈಜ್ ಸ್ಪೆಸಿಮೆನ್ 150 ಕ್ಯೂಬ್ ಕ್ಯಾನ್ ನಾಟ್ ಬಿ ಮೇಡ್ ಸಿನ್ಸ್ ಸಿಮೆಂಟ್ ಶ್ರಿಂಕ್ಸ್ ಆ್ಯಂಡ್ ಕ್ರ್ಯಾಕ್ಸ್ ಡೆವಲಪ್ಸ್. ನೋಡಿ, ಇಲ್ಲಿ 150 mm ಸೈಜ್ ಮಾಡ್ಬೋದಲ್ಲ ಸರ್ ಅಂತ ಕೇಳ್ತಾರೆ. ಮಾಡಿದ್ರೆ ಏನೂ ಆಗಲ್ಲ, ಸಿಮೆಂಟು ಶ್ರಿಂಕ್ ಆಗುತ್ತೆ. ಯಾಕೆಂದರೆ ಸಿಮೆಂಟು ಯಾವ ಥರ ಪಾರ್ಟಿಕಲ್ ಟು ಪಾರ್ಟಿಕಲ್ ನೀವು ಎಷ್ಟು ಚಿಕ್ಕ ಕ್ಯೂಬು ಯೂಸ್ ಮಾಡಿದ್ರೆ ಅಷ್ಟು ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಎಷ್ಟು ದೊಡ್ಡ ಸೈಜ್ ತೊಗೋತೀರಾ ಅಷ್ಟು ಸ್ಟ್ರೆಂತ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಜಾಸ್ತಿ ರೆಡ್ಯೂಸ್ ಆಗಲ್ಲ, ಬಟ್ ನಿಮ್ಮ ಸ್ಟ್ರೆಂತ್ ಮೇಲೆ ಗ್ಯಾರಂಟಿ ಎಫೆಕ್ಟ್ ಆಗುತ್ತೆ, ಆಯಿತಾ. ಇದು ಒಂದು ಕ್ವಶನ್ ಆಗ್ಬೋದು. ಒಂದು ಈ ಥರ ಕೇಳ್ತಾರೆ ನೋಡಿ, 100 mm ಕ್ಯೂಬು ಕಾಂಕ್ರೀಟ್ಗೆ ಯೂಸ್ ಮಾಡ್ತಾರೆ, ಮತ್ತು 150 mm ಕ್ಯೂಬ್ ಯೂಸ್ ಮಾಡ್ತಾರೆ. ಯಾವುದ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವತ್ತು 100 mm ಕ್ಯೂಬ್ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಇಂಪಾರ್ಟೆಂಟ್ ಕ್ವಶನ್. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ OPC ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ ಜನರಲಿ. ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ? 3.15. ಯಾವುದರಿಂದ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಆಯಿತಾ. ಡೆನ್ಸಿಟಿ ಬಾಟಲ್ ಅನ್ಬೋದು, ಆಯಿತಾ. ನೋಡಿ, ಇಲ್ಲ ಆನ್ಸರ್ದು 3.15. ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಸಿಮೆಂಟ್ ಈಸ್ ಜನರಲಿ 3.15. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಿಮೆಂಟ್ ಈಸ್ ಆಬ್ಟೈನ್ಡ್ ಬೈ ಲೀ ಚಾಟ್ಲಿಯರ್ ಫ್ಲಾಸ್ಕ್, ಆಯಿತಾ. ಲೀ ಚಾಟ್ಲಿಯರ್ ಫ್ಲಾಸ್ಕ್ ಅನ್ಬೋದು, ಇಲ್ಲಾಂದರೆ ಡೆನ್ಸಿಟಿ ಬಾಟಲ್ನು ಅಂತಾರೆ, ಆಯಿತಾ. ಅದು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಜಿಪ್ಸಮ್ ಈಸ್ ಆ್ಯಡೆಡ್ ಟು ಸಿಮೆಂಟ್. ನೋಡಿ, ಜಿಪ್ಸಮ್ ಯಾಕೆ ಆ್ಯಡ್ ಮಾಡ್ತಾರೆ ಸಿಮೆಂಟ್ಗೆ, ಆಯಿತಾ, ಹೇಳಿ. ಟು ಪ್ರಿವೆಂಟ್ ಕ್ರ್ಯಾಕ್ಸ್. ಇದಂತೂ ಆಗಲ್ಲ, ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಟೈಮಲ್ಲೇ ಇದನ್ನು ಮಾಡ್ತಾರೆ. ಕ್ರ್ಯಾಕ್ಸ್ ಅಂತೂ ಅಲ್ಲಿ ಬರೋದಿಲ್ಲ. ಟು ಹೆಲ್ಪ್ C2S ಆ್ಯಂಡ್ C3S ಇಲ್ಲ, ಆಯಿತಾ. ಟು ಗಿವ್ ಎ ಯೂನಿಫಾರ್ಮ್ ಟೆಕ್ಸ್ಚರ್ ಅಂತೂ ಬರೋದೇ ಇಲ್ಲ ಇದರಲ್ಲಿ. ಓಕೆ, ಟು ಕಾಂಟ್ರಾಕ್ಟ್ C3A ಅಂದರೆ ಇಲ್ಲಿ ನೋಡಿ, ಇವಾಗ C3A ಏನಿದೆ ಅಲ್ಲ, ಆಯಿತಾ, ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಏನಿದೆ, ನೀವು ಜಿಪ್ಸಮ್ ಆ್ಯಡ್ ಮಾಡಲಿಲ್ಲ ಅಂದರೆ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ಸಿಮೆಂಟ್ ಸೆಟ್ ಆಗಿಬಿಡುತ್ತೆ ಬರೀ 1 ನಿಮಿಷ 2 ನಿಮಿಷಲ್ಲಿ, ಆಯಿತಾ. 1 ನಿಮಿಷಲ್ಲಿ ನಿಮಗೆ ಮಿಕ್ಸ್ ಮಾಡೋದೇ ಆಗಲ್ಲ. ಸೆಟ್ ಆಗಿಬಿಟ್ರೆ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಅಪ್ಲೈ ಮಾಡೋಷ್ಟರಲ್ಲಿ ನಿಮ್ಮ ಸಿಮೆಂಟ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಂದರೆ ಪ್ರಾಸೆಸಿಂಗೋಸ್ಕರ, ಆಯಿತಾ, ಗೇಜಿಂಗ್ ಪ್ರಾಸೆಸಿಂಗೋಸ್ಕರ, ಮತ್ತು ನಮ್ಮ ಕನ್ಸ್ಟ್ರಕ್ಷನ್ ಡಿಫ್ರೆಂಟ್ ಒಂದು ಕಡೆ ಮಾಡಿಬಿಟ್ಟು ಮತ್ತೊಂದು ಕಡೆ ಕ್ಯಾರಿ ಮಾಡಿ ಅದನ್ನು ಪ್ಲೇಸ್ ಮಾಡ್ತಾರೆ. ಟೈಮ್ ಬೇಕಲ್ಲ. ಸೊ ಆ ಟೈಮ್ಗೋಸ್ಕರ ಇನಿಷಿಯಲ್ ಸೆಟ್ಟಿಂಗ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಜಿಪ್ಸಮ್ನ ಆ್ಯಡ್ ಮಾಡ್ತಾರೆ. ಅದು ಟು ಕಾಂಟ್ರಾಕ್ಟ್ ದ C3A. ಯಾಕೆಂದರೆ ನಮ್ಮ ಇನಿಷಿಯಲ್ ಸೆಟ್ಟಿಂಗ್ ಟೈಮು C3ನೇ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ. ಸೊ ಈ ಥರ ಲಿಂಕ್ ಮಾಡಬೇಕು ಕ್ವಶನ್ನ. ನೋಡಿ, C3A ಸಿಮೆಂಟ್ ರಿಯಾಕ್ಟ್ ರ್ಯಾಪಿಡ್ಲಿ ವಿತ್ ದ ವಾಟರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಫ್ಲ್ಯಾಶ್ ಸೆಟ್ಗೆ ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಜಿಪ್ಸಮ್ ಈಸ್ ಆ್ಯಡೆಡ್ ಟು ಸಿಮೆಂಟ್ ಟು ಕಾಂಟ್ರಾಕ್ಟ್ C3A ಆ್ಯಂಡ್ ಟು ಪ್ರಿವೆಂಟ್ ಫ್ಲ್ಯಾಶ್ ಸೆಟ್, ಆಯಿತಾ. ಫ್ಲ್ಯಾಶ್ ಸೆಟ್ ಅಂದರೆ ಸಡನ್ನಾಗಿ ಸೆಟ್ ಆಗಿಬಿಡೋದು, ಆಯಿತಾ. 1-2 ಮಿನಿಟ್ಸಲ್ಲಿ ಸೆಟ್ ಆಗಿಬಿಡುತ್ತೆ. ಅದು ಆಗ್ಬಿಡ್ಬಾರ್ದಂತ ಏನಂತಾರೆ, ಜಿಪ್ಸಮ್ ಆ್ಯಡ್ ಮಾಡ್ತಾರೆ. ಜಿಪ್ಸಮ್ ರಿಟಾರ್ಡ್ ಸೆಟ್ಟಿಂಗ್ ಟೈಮ್ ಆಫ್ ದ ಸಿಮೆಂಟ್. ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು, ಆಯಿತಾ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್, ನೆನ್ಪಿಟ್ಕೊಳ್ಳಿ ಎಲ್ಲರೂ, ಆಯಿತಾ. 1 ನಿಮಿಷ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು? 75. ನೋಡಿ, ಕ್ವಶನ್ ನಂಬರ್ 75 ಇದೆ.
ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಜನರಲಿ ಎಕ್ಸ್ಪ್ರೆಸ್ ವಾಲ್ಯೂಮ್ ಆಫ್ ವಾಟರ್ ರಿಕ್ವೈರ್ಡ್ ಪರ್ ವಾಲ್ಯೂಮ್ ಆಫ್ ವಾಟರು ಪರ್ 50 kg ಸಿಮೆಂಟಿಂದ ಯೂಸ್ ಮಾಡ್ತಾರೆ. ಅಂದರೆ 1 ಬ್ಯಾಗ್ ಆಫ್ ಸಿಮೆಂಟು 50 kg ಇರುತ್ತೆ ಆಯಿತಾ. 1 ಬ್ಯಾಗ್ ಆಫ್ ಸಿಮೆಂಟು 50 kg ಇರುತ್ತೆ ನೋಡಿ ಇಲ್ಲಿ. ಸೊ ವೇಟ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ಈಸ್ 50 kg. ಸೊ ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಜನರಲಿ ಎಕ್ಸ್ಪ್ರೆಸ್ ಇನ್ ವಾಲ್ಯೂಮ್ ಆಫ್ ವಾಟರ್ ರಿಕ್ವೈರ್ಡ್ ಪರ್ ಬ್ಯಾಗ್ ಆಫ್ ಸಿಮೆಂಟ್ ಪರ್ 50 kg ಆಫ್ ಸಿಮೆಂಟ್. ಅಂದರೆ ವಾಲ್ಯೂಮ್ ಇದು ಫಾರ್ ಎಕ್ಸಾಂಪಲು ಒಂದು ನಿಮಿಷ ಈಗ ನೋಡಿ, ವಾಟರ್ ಸಿಮೆಂಟ್ ರೇಷಿಯೋ ಈ ಥರ ಬರುತ್ತೆ, ಈಕ್ವಲ್ಸ್ ಟಿ ಎಫ್ ಫಾರ್ ಎಕ್ಸಾಂಪಲ್ 0.5 ಅಂತ ಏನೋ ಇದೆ ಇವಾಗ ಆನ್ಸರ್. ಇದು ವಾಟರ್ ಏನಿರುತ್ತಲ್ಲ ಆಯಿತಾ. ಸೊ ಇದು ವಾಟರ್, ಇದು ಕ್ವಾಂಟಿಟಿ ಕೆಳಗಡೆ, ಇದು ವಾಲ್ಯೂಮ್ ಇರುತ್ತೆ, ಇದು ವೇಟ್ ಇರುತ್ತೆ. ಓಕೆ, ಈ ಥರ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 76. ದ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆಫ್ಟರ್ 3 days ಶುಡ್ ನಾಟ್ ಬಿ ಲೆಸ್ ದನ್. ನೋಡಿ 3 days ಕೇಳ್ತಾ ಇದ್ದಾರೆ ಕಂಪ್ರೆಸಿವ್ ಸ್ಟ್ರೆಂತ್ ಯಾವುದ್ರದ್ದು, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ದು. ಸೊ ಇದಕ್ಕೋಸ್ಕರ ಒಂದು ಟ್ಯಾಬ್ಲೋ ಕಾಲಮ್ ನೆನ್ಪಿಡ್ಬೇಕಾಗುತ್ತೆ ನೀವು. ಬಟ್ ಇಲ್ಲಿ 3 days ಸ್ಟ್ರೆಂತು ಎಷ್ಟಿರುತ್ತೆ ನೋಡಿ, ಇದು 150 kg/cm² ಅಂತ ಹೇಳ್ತಿದ್ದಾರೆ. ಸೊ ಇದ್ರಿಗಿಂತ ಮುಂಚೆ ಈ ಟೇಬಲ್ನ ನೆನ್ಪಿಡಿ ನೀವು ಆಯಿತಾ. ಆರ್ಡಿನರಿ 1 day ಸ್ಟ್ರೆಂತ್ ಯಾವುದ್ರದ್ದು ಏನೇನು ನೋಡಿ. ಇವು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು 33 ಗ್ರೇಡ್ದು 3 daysಗೆ 16 Nm/mm, ಇವೆಲ್ಲ Nm/mm² ಇದೆ. Nm/mm², ಇದು 16 Nm/mm² 3 daysಗೆ. 7 daysಗೆ 22 ಆಗುತ್ತೆ, 28 daysಗೆ ಮತ್ತೆ 33 ಗ್ರೇಡ್ ಆಗುತ್ತೆ. ಓಕೆ, ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟು 7 daysಗೆ 22 ಆಗುತ್ತೆ, ಮತ್ತು 28 daysಗೂ ಅಂದರೆ ಆಲ್ಮೋಸ್ಟ್ ಸೇಮು. ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟು ಮತ್ತು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು 7 days ಸ್ಟ್ರೆಂತು 28 days ಸ್ಟ್ರೆಂತು ಸೇಮ್ ಇರುತ್ತೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಟ್ಯಾಬ್ಲರ್ ಕಾಲಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ನೆನ್ಪಿಟ್ಕೊಳ್ಳಿ, ಈಸಿಯಾಗಿರುತ್ತೆ. ಸೊ ಇದು 16 ಇದೆ. ಸೊ ಇಲ್ಲಿ ಬಟ್ ಕ್ವಶನಲ್ಲಿ ಅವ್ರೇನು ಕೊಟ್ಟಿದ್ದಾರೆ, 16 ಕೊಟ್ಟಿಲ್ಲ. ಸೊ ನಿಯರೆಸ್ಟ್ ಆನ್ಸರ್ ಇದಾಗುತ್ತೆ, ಅದಕ್ಕೋಸ್ಕರ ಇದು ಟಿಕ್ ಮಾಡಬೇಕು ಆಯಿತಾ. ಇಲ್ಲಿ ಇದು Nm/mm² ಇದೆ, ಇದು kg/cm² ಕನ್ವರ್ಷನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟು 3 days ಸ್ಟ್ರೆಂತು 10 ಇದೆ, ಆಮೇಲೆ 16 35. ಅಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗಿಂತ ಜಾಸ್ತಿ ಸ್ಟ್ರೆಂತ್ ಇದೆ ಯಾವುದ್ರದ್ದು, ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ದು ಆಯಿತಾ. ಸೊ ಇದು 3 days ಸ್ಟ್ರೆಂತು, ಇದು 7 days ಸ್ಟ್ರೆಂತ್ ಆಗ್ತಿದೆ ಆಯಿತಾ. ಇನಿಷಿಯಲಿ ಇದ್ರ ಸ್ಟ್ರೆಂತ್ ಲೋ ಇದೆ ನೋಡಿ, ಇನಿಷಿಯಲಿ ಇದ್ರ ಸ್ಟ್ರೆಂತ್ ಲೋ ಇದೆ ಯಾವುದು, ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟು. ಎಟ್ 28 days ಇದ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಈ ಥರ ನೋಡ್ಕೋಬೋದು, ನೀವು ಕಂಪ್ಯಾರಿಸನ್ ಮಾಡ್ಬೋದು. ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು ಫಸ್ಟಲ್ಲೇ 16 ಇರುತ್ತೆ, ಆಮೇಲೆ 3 daysಲ್ಲೇ 27.5 Nm/mm² ಸ್ಟ್ರೆಂತ್ ಬರುತ್ತೆ. ಹೈ ಅಲ್ಯೂಮಿನಿಯಂ ಸಿಮೆಂಟು ಅಷ್ಟೇ 3 daysಲ್ಲಿ ಸ್ಟ್ರೆಂತ್ ಬರುತ್ತೆ ಆಯಿತಾ. ಸೊ 28 daysವರೆಗೂ ವೇಟೇ ಮಾಡೋದಿಲ್ಲ, ಅಂದರೆ ಇಷ್ಟರಲ್ಲೇ ಸ್ಟ್ರೆಂತ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ ಇದು ಕ್ವಶನು. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ನಿಮಗೆ ಯಾವುದೇ ಕೇಳ್ಬೋದು, ಐದರ್ 3 days 7 days ಆರ್ 28 days. 20 days ಅಂತೂ ಈಸಿ ಆಗುತ್ತೆ, ಇದು ಕೇಳಲ್ಲ. ಕೇಳಿದ್ರೆ ಇದು ಇಲ್ಲ ಇದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸಿಮೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ದಿ ಸಿಮೆಂಟ್. ನೋಡಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಮತ್ತೆ ಅದೇ ಕ್ವಶನ್ನು ಆಯಿತಾ. ಯಾವುದಾಗುತ್ತೆ, ಟ್ರೈಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಆಗುತ್ತೆ. ಗೊತ್ತಾಯ್ತಲ್ಲ ಯಾಕಂತ ಹೇಳಿದ್ದೆ ನಿಮಗೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆರ್, ಮತ್ತೆ ಅದೇ ಕ್ವಶನು, ಲೈಮ್ ಆ್ಯಂಡ್ ಸಿಲಿಕಾ. ಓಕೆ, ಲೈಮ್ ಆ್ಯಂಡ್ ಸಿಲಿಕಾ ಆರ್ ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ಸಿಮೆಂಟ್. ನೆಕ್ಸ್ಟ್ ಕ್ವಶನ್. ಗುಡ್ ವೆರೈಟಿ ಆಫ್ ಸಿಮೆಂಟ್ ಕಂಟೇನ್ಸ್ ಹೈ ಪರ್ಸೆಂಟೇಜ್ ಆಫ್. ನೋಡಿ, ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಡಬೇಕು, ಗುಡ್ ವೆರೈಟಿ ಅಂತ ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ ಹೇಳಿ, ಯಾವತ್ತೂ ಗುಡ್ ವೆರೈಟಿ ಆಫ್ ಸಿಮೆಂಟಲ್ಲಿ C3S ಕಂಟೆಂಟ್ ಜಾಸ್ತಿ ಇರುತ್ತೆ ಆಯಿತಾ. ಇದರಲ್ಲಿ ಜಾಸ್ತಿನೇ ಇರುತ್ತೆ, ಇನ್ಕ್ರೀಸ್ ಮಾಡಿರ್ತಾರೆ ಆಯಿತಾ. ಮತ್ತು ನಿಮಗೆ ಇನಿಷಿಯಲ್ ಸ್ಟ್ರೆಂತು ಕಮ್ಮಿ ಇದ್ದರೆ ಅವಾಗ C3S ಮತ್ತೆ ರೆಡ್ಯೂಸ್ ಮಾಡ್ತಾರೆ, C3S ಕಂಟೆಂಟ್ನ ರೆಡ್ಯೂಸ್ ಮಾಡ್ತಾರೆ. ಸೊ ಗುಡ್ ವೆರೈಟಿ ಆಫ್ ಸಿಮೆಂಟ್ ಕಂಟೇನ್ಸ್ ಹೈಯರ್ ಪರ್ಸೆಂಟೇಜ್ ಆಫ್ ವಾಟ್, C3S ಟ್ರೈಕ್ಯಾಲ್ಶಿಯಂ ಸಿಲಿಕೇಟ್. ಅರ್ಥ ಆಗ್ತಿದೆಯಲ್ಲ. C3S is the best cementing material and increasing its percentage the quality of cement can be improved. Quality improve ಆಗುತ್ತೆ. Okay, next question. The commonly used lime in which in whitewashing ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಇವಾಗ ಜಸ್ಟ್ ಹೇಳಿದ್ದೆ ಕ್ವಿಕ್ ಲೈಮ್ ಬೇರೆ, ಫ್ಯಾಟ್ ಲೈಮು, ಹೈಡ್ರೋಲಿಕ್ ಲೈಮ್ ಎಲ್ಲಿ ಯೂಸ್ ಮಾಡ್ತಾರೆ, ಅದು ಓನ್ಲಿ ಅಂಡರ್ ವಾಟರು. ಫ್ಯಾಟ್ ಲೈಮ್ ಎಲ್ಲಿ ಯೂಸ್ ಮಾಡ್ತಾರೆ ಆಯಿತಾ, ವೈಟ್ ವಾಷಿಂಗ್ ಆ್ಯಂಡ್ ಪ್ಲಾಸ್ಟರಿಂಗ್ ಇದರಲ್ಲಿ ಯೂಸ್ ಮಾಡ್ತಾರೆ ಆಯಿತಾ. ಆಲ್ ಆಫ್ ದಿ ಅಬವ್ ಅಂತೂ ಆಗೋದಿಲ್ಲ,
ಇದು ಆಗೋದಿಲ್ಲ ಆಯಿತಾ. ಇದು ಬರೀ ಇದಾಗುತ್ತೆ ಆನ್ಸರ್, ರೈಟ್. ಸೊ ಫ್ಯಾಟ್ ಲೈಮ್ ಇಸ್ ಆನ್ಸರ್. ಕ್ವಿಕ್ ಲೈಮು ಆಗೋದಿಲ್ಲ, ರೈಟ್. ನೋಡಿ ಇಲ್ಲಿ ಸ್ವಲ್ಪ ಅದ್ರ ಪಾಯಿಂಟ್ಸ್ ಇದೆ, ಅದು ನೋಡ್ತೀವಿ. ಫ್ಯಾಟ್ ಲೈಮ್ ಇಸ್ ಕಾಮನ್ಲಿ ಯೂಸ್ ಬೈ ಪ್ಲಾಸ್ಟರಿಂಗ್ ಆ್ಯಂಡ್ ವೈಟ್ ವಾಷಿಂಗ್. ಓಕೆ. ಆ್ಯಂಡ್ ಫ್ಯಾಟ್ ಲೈಮ್ ವಿಲ್ ನಾಟ್ ಬಿ ಸೆಟ್ ಅಂಡರ್ ವಾಟರ್. ಇದು ಆರಾಮಾಗಿ ನೆನ್ಪಿಡ್ಬೋದು ನೀವು. ಅಂಡರ್ ವಾಟರ್ ಸೆಟ್ ಆಗೋದು ಹೈಡ್ರೋಲಿಕ್ ಲೈಮು. ಅಂಡರ್ ವಾಟರ್ ಯಾವ್ದು ಸೆಟ್ ಆಗೋದಿಲ್ಲ ಅದು ಫ್ಯಾಟ್ ಲೈಮ್. ಓಕೆ. ಮತ್ತು ಪರ್ಸೆಂಟೇಜ್ ಆಫ್ ಲೈಮು ನೆನ್ಪಿಡಬೇಕು, ಕಾರ್ಬನೇಷನ್ ಏನು ಮಾಡ್ತೀವಲ್ಲ ಅದು. ನೆಕ್ಸ್ಟ್ ಕ್ವೆಶನ್, ವಾಟರ್ ರಿಕ್ವೈರ್ಡ್ ಪರ್ ಬ್ಯಾಗ್ ಆಫ್ ಸಿಮೆಂಟ್. ಪರ್ ಬ್ಯಾಗ್ ಆಫ್ ಸಿಮೆಂಟು ಎಷ್ಟು ಬೇಕಾಗುತ್ತೆ ನೋಡಿ. ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. 50 ಅಂತ ಆಪ್ಷನ್ ಕೊಟ್ಟರೆ ಏನು ಮಾಡ್ತಾರೆ, ಟಕ್ ಅಂತ ಇದು ಕ್ಲಿಕ್ ಮಾಡ್ತಾರೆ. ತಪ್ಪ್ರಿ ಅದು. ಅವ್ರು ಏನು ಕೇಳ್ತಾ ಇದ್ದಾರೆ, ವಾಟರ್ ರಿಕ್ವೈರ್ಡ್ ಪರ್ ಬ್ಯಾಗ್ ಆಫ್ ಸಿಮೆಂಟು, ಆಯಿತಾ. ಅವರು ವೇಟ್ ಆಫ್ ದಿ ಸಿಮೆಂಟ್ ಬ್ಯಾಗ್ ಕೇಳ್ತಾ ಇಲ್ಲ, ಎಲ್ಲರೂ ಇದೇ ಟಿಕ್ ಮಾಡ್ತಾರೆ 50 kg ಅಂತ, ಆಯಿತಾ. ಅವ್ರ ಕ್ವಶನ್ ಅದಕ್ಕೆ ಕರೆಕ್ಟಾಗಿ ಓದಿ. ವಾಟರ್ ರಿಕ್ವೈರ್ಡ್ ಪರ್ ಬ್ಯಾಗ್ ಆಫ್ ಸಿಮೆಂಟ್ ಅಂದರೆ ಇದಕ್ಕೆ ಏನು ಮಾಡಬೇಕಾಗುತ್ತೆ ನೀವು, ಹೈಡ್ರೇಷನ್ ಎಷ್ಟು ಬೇಕು, ಜೆಲ್ ಪೋರಸ್ ಫಿಲ್ ಆಗೋಕ್ಕೆ ಎಷ್ಟು ಬೇಕು ಅದು ನೀವು ನೆನಪಿರ್ಬೇಕು ನಿಮಗೆ, ಆಯಿತಾ. ಅದು ನೆನಪಿದ್ರೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆರಾಮಾಗಿ ಹಾಕ್ಬೋದು, ಆಯಿತಾ. ನಾನು ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನೋಡಿ. ವೇಟ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ಇಸ್ 50 kg ಇದೆ, ಆಯಿತಾ. ನೋಡಿ ಆವರೇಜ್ 23% ವಾಟರ್ ಬೈ ವೇಟ್ ಆಫ್ ಸಿಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಹೈಡ್ರೇಷನ್ ಆಫ್ ದಿ ಪೋರ್ಟ್ ಆ್ಯಂಡ್ ಸಿಮೆಂಟು. ಕಂಪ್ಲೀಟ್ ಹೈಡ್ರೇಷನ್ ಆಗೋಕ್ಕೆ 23% ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಬರ್ದಿದ್ದೀನಿ, ಆಯಿತಾ. ಮತ್ತು 15% ಜೆಲ್ ಪೋರಸ್ ಫಿಲ್ ಆಗೋಕ್ಕೆ, ಆಯಿತಾ. ಇವೆರಡೂ ನಾವು ಕೂಡಿಸಿದ್ರೆ ಎಷ್ಟಾಗುತ್ತೆ, 38% ಆಗುತ್ತೆ. ಸೊ 38% ತೊಗೊಂಡ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ ನಿಮಗೆ ಹೈಡ್ರೇಷನ್ ಪ್ರೊಸೆಸ್ ಆಗೋಕ್ಕೆ. ವಾಟರ್ ರಿಕ್ವೈರ್ಡ್ ಪರ್ ಬ್ಯಾಗ್ ಆಫ್ ಸಿಮೆಂಟ್ ಈಸ್ 0.38 × 50, ಸೊ 19 kg ಬರುತ್ತೆ, ಆಯಿತಾ. ಸೊ ವಾಟರ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಹೈಡ್ರೇಷನ್ ಆಫ್ ದಿ ಸಿಮೆಂಟು. ಬರೀ ಹೈಡ್ರೇಷನ್ಗೆ ಕೇಳಿದ್ರೆ ನೀವು ಏನಾಗುತ್ತೆ, 23% × 50 ಮಾಡಿದ್ರೆ ಅದು ಬರುತ್ತೆ. ಸೊ ಅಮೌಂಟ್ ಆಫ್ ವಾಟರ್ ಕ್ಯಾನ್ ಬಿ ವೇರಿಡ್ ಫ್ರಮ್ 11.5 to 19 kg. ಅರ್ಥ ಆಯ್ತಲ್ಲ, ಸಿಂಪಲ್ ಆಗಿದೆ ನೋಡ್ರಿ. 23% ನಮಗೆ ಯಾವುದಕ್ಕೆ ಬೇಕು, ಹೈಡ್ರೇಷನ್ಗೆ, ಮತ್ತು ಉಳಿದಿರೋದು 15% ಜೆಲ್ ಪೋರಸ್ಗೆ. ಇದು ಟೋಟಲ್ ಮಾಡಿದ್ರೆ 38% ಆಗುತ್ತೆ ಇಂಟು 50. ಯಾಕೆಂದರೆ 1 ಬ್ಯಾಗ್ ಆಫ್ ಸಿಮೆಂಟು 50 kg ಇರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೋಟಲು 1 ಬ್ಯಾಗ್ ಆಫ್ ಸಿಮೆಂಟ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಇವಾಗ 35 ನಮ್ಮದು ಆನ್ಸರ್ ಆಗುತ್ತೆ, ಸಾರಿ 14 ಆಗುತ್ತೆ ಅಂತಾರು, ಆಯಿತಾ. 14 ಯಾಕಾಗುತ್ತೆ ನೋಡಿ, ಇಲ್ಲಿ ನಮ್ಮದು ಆನ್ಸರ್ ಎಷ್ಟು ಬಂದಿದೆ, 19 kg ಬಂದಿದೆ. ಬಟ್ ಅವ್ರು ಏನು ಹೇಳ್ತಾ ಇರೋದು 11.5 ಇಂದ 19 kg ಅಂತ ಹೇಳ್ತಾ ಇರೋದು, ಆಯಿತಾ. ನಿಯರೆಸ್ಟ್ ಆನ್ಸರ್ ನೋಡಿ, ಇದು 7 ಇದೆ, ಇದು ನಿಯರೆಸ್ಟ್ ಅಲ್ಲ. ಸೊ ನಿಯರೆಸ್ಟ್ ಆನ್ಸರ್ ಇದೇ ಆಗುತ್ತೆ, ಯಾಕೆಂದರೆ 12 ಇಂದ 19ವರೆಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಯಾವ್ದು ಬರುತ್ತೆ ಅದೇ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ ಇದು ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪೊಜೊಲೋನಾ ರಿಚ್ ಇನ್. ಪೊಜೊಲೋನಾ ಯಾವುದ್ರಲ್ಲಿ ರಿಚ್ ಇರುತ್ತೆ, ಸಿಲಿಕಾ, ಆಯಿತಾ. ಪೊಜೊಲೋನಾ ಸಿಲಿಕಾಲ್ ರಿಚ್ ಇರುತ್ತೆ. Pozzolana are the siliceous material which do not have concreting property itself, but they react with CaOH2 and hydrate product of Portland cement to form a product which is cementing and stable in nature. ನೋಡಿ, ಸಿಲಿಸಿಯಸ್ ಮಟೀರಿಯಲ್ಲು ಇರಲ್ಲ, ಕಾಂಕ್ರೀಟಿಂಗ್ ಇಲ್ಲ ಇದು, ಮತ್ತೆ ಆರಾಮಾಗಿ ಏನಂದರೆ ಏನಾಗುತ್ತೆ, ಇದು ಪ್ರಾಡಕ್ಟು ಸಿಮೆಂಟಿಂಗ್ ಸ್ಟೇಬಲ್ ಇನ್ ನೇಚರ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಈ ಪೊಜೊಲಾನಾ ಮಟೀರಿಯಲ್ ಯೂಸ್ ಮಾಡ್ತಾರೆ. ಆ್ಯಸ್ ಎ ಅಡ್ಮಿಕ್ಸರ್ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಪೊಜೊಲಾನಾ, ಆಯಿತಾ. ಇದು ಬೈ ಪ್ರಾಡಕ್ಟ್ ಇರುತ್ತೆ. ಲಾಸ್ಟ್ ಕ್ವಶನು, ಇನ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್, ಆಯಿತಾ. ಇನ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ದ ಫಸ್ಟ್ ಒನ್ ಟು ರಿಯಾಕ್ಟ್ ವಿತ್ ವಾಟರ್, C3A. ನೋಡಿ, ಇದು ಕ್ವಶನ್ ನಾನು ಬೇಕಂತ ರಿಪೀಟ್ ಮಾಡ್ತಾ ಇಲ್ಲ, ಅದೇ ಕ್ವಶನ್ನು ಎಷ್ಟು ಸಲ ಕೇಳಿದ್ದಾರೆ, ಆಯಿತಾ. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಡೋದು ಏನಂದರೆ, ಆರ್ಡರ್ ಆಫ್ ಹೈಡ್ರೇಷನ್, ರೇಟ್ ಆಫ್ ಹೈಡ್ರೇಷನ್ನು ಮತ್ತು ಆರ್ಡರ್ ಆಫ್ ರೇಟ್ ಆಫ್ ಹೀಟ್ ಆಫ್ ಇವ್ಯಾಲ್ಯೂಯೇಷನ್. ರೇಟ್ ಆಫ್ ಹೈಡ್ರೇಷನ್ನೇ ಬೇರೆ, ರೇಟ್ ಆಫ್ ಹೀಟ್ ಇವ್ಯಾಲ್ಯೂಯೇಷನ್ನೇ ಬೇರೆ, ಆಯಿತಾ. ಜಾಸ್ತಿ ಹೀಟ್ ಬಿಡೋದು C3A, ಕಮ್ಮಿ ಹೀಟ್ ಬಿಡೋದು ಇದು, ಆಯಿತಾ. ಮತ್ತು ಅಲ್ಟಿಮೇಟ್ ಸ್ಟ್ರೆಂತ್ ಬೇಕಾದರೆ ಯಾವತ್ತು C2S C4AF ಯೂಸ್ ಮಾಡ್ತಾರೆ. ಅರ್ಲಿ ಸ್ಟ್ರೆಂತ್ ಬೇಕಾದರೆ C3S, ಆಯಿತಾ, ಮತ್ತು C2S. ಗೊತ್ತಾಗ್ತಿದೆಯಲ್ಲ. ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರೆ C3S, ಸಿಲಿಕಾ ಕಂಟೆಂಟ್ ನೆನ್ಪಿಟ್ಕೊಳ್ಳಿ, ಸಿಲಿಕಾ, ಆಯಿತಾ. ಸೊ ಇದರಲ್ಲಿ ಆರ್ಡರ್ ಆಫ್ ರೇಟ್ ಆಫ್ ಹೈಡ್ರೇಷನಲ್ಲಿ C4AF, C3A, C3S, C2S ಈ ಥರ ಬರುತ್ತೆ, 1 2 3 4 ಈ ಥರ ನೆನ್ಪಿಡಿ. ರೇಟ್ ಆಫ್ ಹೀಟ್ ಆಫ್ ಇವ್ಯಾಲ್ಯೂಷನಲ್ಲಿ ಫಸ್ಟ್ ಜಾಸ್ತಿ ಹೀಟ್ ಬಿಡೋದು C3A, ಅದಾದಮೇಲೆ C3A, C4AF, C2S ಈ ಥರ ಇರುತ್ತೆ. ಅಂದರೆ
ಮ್ಯಾಕ್ಸಿಮಮ್ ಹೀಟ್ ಆಫ್ ಇವಾಲ್ಯೂಷನ್ ಇದು ಮಾಡುತ್ತೆ, ಆಮೇಲೆ ಇದು ಈ ಥರ ಆರ್ಡರ್ ಸೀಕ್ವೆನ್ಸ್ ಆರ್ಡರು. ಓಕೆ ಇನ್ನೊಂದು ಕ್ವಶನ್ ಇದೆ. ಫೈಂಡ್ ದ ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕು. ಲೀ ಚಾಡ್ಲಿಯರ್ ಅಪ್ಪರ್ಟಸ್ ಆಲ್ರೆಡಿ ಕಲ್ತಿದ್ದೀರಾ ಹೇಳಿ, ಆಯಿತಾ. ಸೊ ಇದರಲ್ಲಿ ಏನಿದೆ, ಎಕ್ಸ್ಪೆನ್ಷನ್ ಪೊಟೆನ್ಷಿಯಲ್ ಆಫ್ ದಿ ಸಿಮೆಂಟ್, ಎಸ್ಟಿಮೇಟ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೀಷಿಯನ್ ಸಿಮೆಂಟ್, ಮ್ಯಾಗ್ನೀಷಿಯಾ ಆಗೋದಿಲ್ಲ. ಫ್ರೀ ಲೈಮಿಂದ ಸಿಮೆಂಟ್, ಫ್ರೀ ಲೈಮ್ ಮಾಡ್ತಾರೆ. ಮತ್ತೇನಿದೆ, ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ದಿ ಸಿಮೆಂಟ್, ಇಲ್ಲ ಇದು ಬರಲ್ಲ. ಸೊ ಬರೀ ಆನ್ಸರ್ ಸಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ, ಆಯಿತಾ. ಈ ವಿಡಿಯೋ ಅರ್ಥ ಆಯ್ತಲ್ಲ. ನಮ್ಮ ವಿಡಿಯೋನ ಲೈಕ್, ಕಮೆಂಟ್, ಶೇರ್, ಮತ್ತು ನಮ್ಮ ಚಾನಲ್ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುದ್ದಿನ ಜಾಯ್ನ್ ಆಗೋದು ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಶನ್ ಬರೋ ಥರ ನೀವು ಮಾಡಿ. ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಧನ್ಯವಾದಗಳು ಎಲ್ಲರಿಗೆ. ಶುಭ ದಿನ.